Today we are going to start with course 2 optional subject 1 human rights law and practice of 4th semester KSL 3LB program. ಎಲ್ಲರೂ 3 ಸೆಮಿಸ್ಟರ್ ಕಂಪ್ಲೀಟ್ ಮಾಡಿ ಈಗ 4th ಸೆಮ್ ಬಂದಿದ್ದೀರಾ. 4th ಸೆಮ್ ಅಲ್ಲಿ ದಿಸ್ ಸೆಕೆಂಡ್ ಸಬ್ಜೆಕ್ಟ್ ಇದು ಆಪ್ಷನಲ್ ಸಬ್ಜೆಕ್ಟ್ ಇರೋದು. ಅದರಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಆನ್ ಹ್ಯೂಮನ್ ರೈಟ್. ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ವಿ ಅಂದ್ರೆ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ಕವರ್ ಮಾಡ್ತಾ ಇದ್ವಿ. ಎಕ್ಸಾಮ್ಗೆ ಒಳ್ಳೆ ಮಾರ್ಕ್ಸ್ ಕವರ್ ಮಾಡೋದಕ್ಕೆ ಏನ್ ಯಾವ ಕ್ವಶನ್ ಇಂಪಾರ್ಟೆಂಟು ನಾವು ಎಕ್ಸ್ಪ್ಲೈನ್ ಮಾಡೋದ ರಿಯಲ್ ಕ್ವಶನ್ಸ್ ಎಕ್ಸಾಮ್ಸ್ ಕ್ವಶನ್ಸೇ ಆಗಿರುತ್ತೆ. ಅದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ರೆಫರ್ ಮಾಡೋದು ಐಕಿ ಕೋಡ್ ಸ್ಪೆಷಲ್ ನೋಟ್ಸ್ ರೆಫರ್ ಮಾಡ್ತೀವಿ. ಇದರಲ್ಲಿ ಕಾನ್ಸೆಪ್ಟ್ ವಿ ವಿಲ್ ಎಕ್ಸ್ಪ್ಲೈನ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಇನ್ ಎ ಸಿಂಪ್ಲೆಸ್ಟ್ ಮ್ಯಾನರ್, ಈಸಿಯೆಸ್ಟ್ ಮ್ಯಾನರ್ ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. We call it as IQ Code Special Notes. It is a Kannada medium version, and I will show you the English medium version also. This is IQ Code Special Notes of English version of Course 2 Optional 1 Human Rights Law and Practice 4th semester KSL 3LB program. Let us start with the class without wasting much time. Say why do we need to study this subject is very simple: to protect the human rights. You will be studying the jurisprudence of human rights, how it came, what is the concept. In your country there is a Human Rights Act also there, right? On how it origin, all those things you will be studying in. ನಮ್ಮ ಕಂಟ್ರಿನಲ್ಲಿ ತುಂಬ ಏನೇನು ಆಕ್ಟ್ ಎಲ್ಲ ಬಂದಿದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅದೆಲ್ಲ ಹೇಗಾಯ್ತು? ಸುಮ್ಮನೆ ಬಂತ? ಈಗ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ತಂದ್ರು ಅಂತ ನೀವು ಅನ್ಕೊಂಡಿದ್ದೀರಾ. ಈಗ ಅರೆಸ್ಟ್ ಮಾಡಬಾರ್ದು, ಅರೆಸ್ಟ್ ಮಾಡಬೇಕಾದ್ರೆ ಕೈ ಕೊಡ ಹಾಕ್ಬಾರ್ದು. ಯಾರನ್ನಾರ ಅರೆಸ್ಟ್ ಮಾಡಿ ಪೊಲೀಸ್ ನಲ್ಲಿ ತುಂಬ ಇಟ್ಕೊಳ್ಳಂಗಿಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬೇಕು. ಇದೆಲ್ಲ ರೂಲ್ಸ್ ಎಲ್ಲ ಏನಕ್ಕೆ ಬಂತು? ಇದೆಲ್ಲ ಆಟೋಮೆಟಿಕ್ ಆಗಿ ಬಂತು ಅಂತ ನೀವು ಅನ್ಕೊಂಡಿದ್ದೀರಾ? ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಇದೆಲ್ಲ ಬಂದಿದೆ ಆಕ್ಚುಲಿ ಇಂಟರ್ನ್ಯಾಷನಲ್ ಲಾ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದನ್ನ ನಾವು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಆಲ್ ಕೇಮ್ ಫ್ರಮ್ ದ ಇಂಟರ್ನ್ಯಾಷನಲ್. ಓಕೆನಾ? ಈಗ DPSP, ಫಂಡಮೆಂಟಲ್ ರೈಟ್ಸ್, ಇದೆಲ್ಲ ಸುಮ್ಮನೆ ಬಂದಿದ್ದಲ್ಲ. ಇದು ಆಕ್ಚುಲಿ ಫಾರಿನ್ ನಲ್ಲಿ ಎಲ್ಲ ಕಂಟ್ರೀಸ್ಗಳು ಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದನ್ನ ನಮ್ಮ ಕಂಟ್ರಿನಲ್ಲೂ ಇಂಪ್ಲಿಮೆಂಟ್ ಮಾಡಿರೋದು. ದಟ್ ಈಸ್ ಅ ವೇ ಇದೆಲ್ಲ ಬಂದಿದ್ದು. ನಮಗೆಲ್ಲ ರೈಟ್ಸು, ಮಾತಾಡೋ ಹಕ್ಕು. ನೀವೀಗ ಯಾರಾದ್ರೂ ಪೊಲಿಟಿಷಿಯನ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಬೈದ್ರೆ, ಅವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವ್ನು ಸರಿ ಇಲ್ಲ, ಅವ್ನು ಆ ಥರದ್ದು ಈ ಥರದ್ದು ಅಂತೆಲ್ಲ ಬೈತೀರ. ಆದ್ರೂ ನಿಮ್ಮನ್ನ ಯಾರು ಅರೆಸ್ಟ್ ಮಾಡಲ್ಲ. ಏನಕ್ಕೆ ಅಂದ್ರೆ ಪೊಲಿಟಿಷಿಯನ್ಸ್ಗೆ ನಾವು ಬೈದ ತಕ್ಷಣ ಅವರು ನಮ್ಮ ಮೇಲೆ ಕೇಸ್ ಹಾಕೋದಕ್ಕಾಗಲ್ಲ. ದಟ್ ಇಸ್ ವಾಟ್ ಇಂಟರ್ನ್ಯಾಷನಲ್ ಲಾನಲ್ಲಿ ಆ ಥರ ಇದೆ. ಅದಕ್ಕೋಸ್ಕರನೇ ನಮಗೆ ಯಾರು ಸಡನ್ ಆಗಿ ಯಾರಾದ್ರೂ ಜನ ಪೊಲಿಟಿಷಿಯನ್ ಬಗ್ಗೆ ಏನಾದರೂ ಬೈದ್ರೆ, ಮಾತಾಡಿದ್ರೆ, ಅವ್ರು ಟೀಕೆ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡುವಾಗಿಲ್ಲ. ಇದೆಲ್ಲ ಸುಮ್ಮನೆ ಬಂದಿದ್ದಲ್ಲ. ಇದೆಲ್ಲ ಆಟೋಮೆಟಿಕ್ ಇದೆಲ್ಲ ಇಂಟರ್ನ್ಯಾಷನಲ್ ಲೈನ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು. ಜೊತೆಗೆ ಏನಾದರೂ ವಾರ್ ಆದಾಗ ಎಲ್ಲ ಸುಮ್ಮನೆ ಸತ್ತೋಗ್ತಾ ಎಲ್ಲ ತುಂಬಾ World War I ಆಯ್ತು, ಮತ್ತೆ World War II ಆಯ್ತು. ಎಲ್ಲ ತುಂಬಾ ಜನ ಸತ್ತೋಗ್ತಾ ಇದ್ರು. ಜನರಿಗೆ ಒಂದು ವ್ಯಾಲ್ಯೂ ಅನ್ನೋದೇ ಇರಲಿಲ್ಲ. ಒಬ್ರು ಇನ್ನೊಬ್ರನ್ನ ಸಾಯಿಸ್ತಾ ಇದ್ರು. ಸೊ ಹ್ಯೂಮನ್ಸ್ಗೂ ರೈಟ್ಸ್ ಇದೆ, ಅವ್ರಿಗೂ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೂ ಮಾತಾಡೋಕು, ವಾಸ ಮಾಡೋಕು, ಜೀವಿಸೋಕು ಎಲ್ಲ ಇದೆ ಅಂತಾನೆ ಅಂತ ಎಲ್ಲ ತೋರಿಸ್ಕೊಟ್ಟಿದೆ ಇಂಟರ್ನ್ಯಾಷನಲ್ ಲಾ. ಅದನ್ನೇ ನಾವು ಈಗ ಸಬ್ಜೆಕ್ಟ್ ಅಲ್ಲಿ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ. ದಿಸ್ ಇಸ್ ಯುವರ್ ಸಿಲೆಬಸ್. ಯೂನಿಟ್ 1 ಅಲ್ಲಿ ನ್ಯಾಯಶಾಸ್ತ್ರ ಅಂದ್ರೆ ಫುಲ್ಲು ಇತಿಹಾಸನೇ ನೋಡಕ್ ಹೋಗ್ತಿದ್ವಿ. ಹ್ಯೂಮನ್ ರೈಟ್ಸ್ ಹೆಂಗ್ ಬಂತು, ಎಲ್ಲಿಂದ ಬಂತು, ಏನಕ್ಕೆ ಬಂತು, ಯಾರು ತಂದಿದ್ದು, ಯಾವ ಯುಗದಿಂದ ಬಂತು, ಇದೆಲ್ಲ ನೇಚರ್, ಡೆಫಿನೇಷನ್, ಆರಿಜಿನ್, ಥಿಯರಿ, ಇಷ್ಟೇ ನೋಡೋದು. ತುಂಬಾ ಈಸಿ ಸಬ್ಜೆಕ್ಟ್. ದಿಸ್ ಈಸಿಯೆಸ್ಟ್ ಸಬ್ಜೆಕ್ಟ್, ವೆರಿ ಈಸಿ ಸಬ್ಜೆಕ್ಟ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದೆಲ್ಲ ನೀವು ಕಲಿಬೇಕು. ಯು ನೀಡ್ ಟು ನೋ ದ ಆಸ್ ಎ ಗೋಯಿಂಗ್ ಟು ಬಿ ಎ great law advocate means you need to know all this. If you want to protect some other person's rights means you need to know what are you going to protect, on what basis you are going to fight in the court, what are the rights of the human being, what are the rights of the person. All those things you need to know. All this, that is the reason you need to study this subject. This very important subject, universal protection of human rights. ಇದೆಲ್ಲ ಫಾರಿನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ರು, ಅದೆಲ್ಲ ಸೈನ್ ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಳ್ಳೋದೆಲ್ಲ ಯು ವಿಲ್ ಬಿ ಸ್ಟಡಿಂಗ್ ಇನ್ ದಿಸ್. UDHR ಫಸ್ಟ್ ಬಂತು, ಆಮೇಲೆ ICCPR ಬಂತು, ನೆಕ್ಸ್ಟ್ ICESC ಇದೆಲ್ಲ ಬಂದು. ಇದೆಲ್ಲ ಸೆಕೆಂಡ್ ಯೂನಿಟ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಮತ್ತೆ ಇದೆಲ್ಲ ಓಕೆ, ಇದೆಲ್ಲ ಬಂದು ಇದು ಸೆಕೆಂಡ್ ಯೂನಿಟ್ ಸ್ಟಡಿ ಮಾಡ್ತೀವಿ. ಮತ್ತೆ ಬೇರೆ ದೇಶದಲ್ಲಿ ಈಗ ಬೇರೆ ಖಂಡಗಳಲ್ಲಿ, ಈಗ ಯುರೋಪ್ ಖಂಡದಲ್ಲಿ, ಅಮೆರಿಕಾದಲ್ಲಿ, ಆಫ್ರಿಕಾದಲ್ಲೆಲ್ಲ ಹೇಗೆ ಅವ್ರ ಕೋರ್ಟ್ ಅಲ್ಲಿ ಹ್ಯೂಮನ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಥರ್ಡ್ ಯೂನಿಟ್ ಸ್ಟಡಿ ಮಾಡ್ತೀರಾ. ಇದರಲ್ಲಿ ಆಫ್ರಿಕಾದಲ್ಲಿ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಎರಡನ್ನೂ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲಿ ಹೇಗೆ ಇದೆ ಅಂತ. ಇದೆಲ್ಲ ನೀವೇನು ನೋಡಿದ್ದು ಯುರೋಪ್, ಅಮೆರಿಕಾ, ಆಫ್ರಿಕಾ, ಯು ವಿಲ್ ಸ್ಟಡಿ ರೈಟ್ ಲೈಕ್ ದಟ್. ಯು ವಿಲ್ ಬಿ ಸ್ಟಡಿಂಗ್ ಇನ್ ಇಂಡಿಯಾ ಹೌ ಇಟ್ ವಾಸ್ ಇಂಪ್ಲಿಮೆಂಟ್, ಹೌ ಇಟ್ ಹಸ್ ಬಿನ್ enacted. All these things you will be studying in fourth unit. ಅದೇ ಫಂಡಮೆಂಟಲ್ ರೈಟ್ಸ್, DPSP ಇದೆಲ್ಲ ಬಂದಿದ್ದು ಈ ಇದರಿಂದನೇ, ಇಂಟರ್ನ್ಯಾಷನಲ್ ಲಾ ಇಂದಾನೆ ಬಂದಿದ್ದು. ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆಕ್ಚುಲಿ. ಇದನ್ನ ನಾವೇ ಏನು ಸೃಷ್ಟಿ ಮಾಡಿದ ಇದೆಲ್ಲ ಆಕ್ಚುಲಿ ವಿ ಹ್ಯಾವ್ ಟೇಕನ್ ಫ್ರಮ್
ಫಾರಿನ್ ಕಂಟ್ರಿ ಮೀನ್ಸ್ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆಕ್ಚುಲಿ. ಇದು ಫೈನ್ ಲಾಸ್ಟ್ ಯೂನಿಟ್ ಏನಿಲ್ಲ, ಅದರಲ್ಲಿ ವಲ್ನರಬಲ್ ಗ್ರೂಪ್ಸ್, ರೈಟ್ಸ್ ಆಫ್ ಹ್ಯೂಮನ್ ಮೀನ್ಸ್ ವುಮೆನ್ ಅಂಡ್ ಚಿಲ್ಡ್ರನ್ಸ್, ಡಿಸೇಬಲ್ಡ್ ಅವ್ರಿಗೆಲ್ಲ ಬರೀ ದುಡ್ಡು ಮಾಡೋದಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಏಜ್ಡ್ ಪೀಪಲ್, ಮೈನಾರಿಟೀಸ್, ಲೀಗಲ್ ಡೆವಲಪ್ಮೆಂಟ್, ನ್ಯಾಷನಲ್ ಲೀಗಲ್, ಇಂಟರ್ನ್ಯಾಷನಲ್ ಲೀಗಲ್ ಡೆವಲಪ್ಮೆಂಟ್ ಏನಾಯ್ತು ಅನ್ನೋದನ್ನ ನಾವು ಇದ್ರಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಇಸ್ ಓವರ್ ವ್ಯೂ. ಅದು ವಿಶ್ವಸಂಸ್ಥೆ ಇದೆಯಲ್ಲ, ಅದು ಇದನ್ನ ಶುರು ಮಾಡಿದ್ದು ಹ್ಯೂಮನ್ ರೈಟ್ಸ್ ಅನ್ನೋದನ್ನ. ಅದನ್ನೇ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಕರೀತಾರೆ. ಇದು ಏನಕ್ಕೆ? ಹ್ಯೂಮನ್ ಡಿಗ್ನಿಟಿ, ಲಿಬರ್ಟಿ, ಈಕ್ವಾಲಿಟಿ, ಎಲ್ರಿಗೂ ಸಮಾನತೆ ಇರಬೇಕು, ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಹ್ಯೂಮನ್ಗೆ ಎಲ್ಲರಿಗೂ ಡಿಗ್ನಿಟಿ, ಘನತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ನೆಕ್ಸ್ಟ್ 1948 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು. ಇಂಡಿಯಾದಲ್ಲಿ BR ಅಂಬೇಡ್ಕರ್ ಇದನ್ನ ತಂದ್ರು, ಅಡಾಪ್ಟ್ ಮಾಡಿದ್ರು. ಓಕೆನಾ? ದೆನ್ ಯುನೈಟೆಡ್ ನೇಷನ್ ಬಂದಿದ್ದು 1945 ನಲ್ಲಿ, UDHR ಬಂದಿದ್ದು 1948 ಅಲ್ಲಿ, 1966 ಅಲ್ಲಿ ಇವೆರಡನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು. ಓಕೆನಾ? 1970s ಅಲ್ಲಿ ಫೋರ್ಸ್ ಮೀನ್ಸ್ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಬಂದಿದ್ದು 1976 ಮೀನ್ಸ್ ಆಲ್ಮೋಸ್ಟ್ ಆಫ್ಟರ್ 10 ಇಯರ್ಸ್ ಬಂತು. ನೆಕ್ಸ್ಟ್ ಆಫ್ರಿಕಾದು ಕೋರ್ಟ್ಸ್ ಬಗ್ಗೆ ವಿಯೆನ್ನಾ ಡಿಕ್ಲರೇಷನ್ ಆನ್ ಪ್ರೋಗ್ರಾಮ್ ಆಫ್ ಆಕ್ಷನ್ 1993 ನಲ್ಲಿ, ಮತ್ತೆ 2000+ ಅಲ್ಲಿ ಸ್ಪೆಷಲೈಸ್ಡ್ ಕನ್ವೆನ್ಷನ್ ಮೆಕಾನಿಸಮ್ ಡೆವಲಪ್ಮೆಂಟ್ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ದೆನ್ ಇನ್ ಯೂನಿಟ್ 1 ನ್ಯಾಯಶಾಸ್ತ್ರ ಗೊತ್ತಿಲ್ಲ, ಜರಿಸ್ಪ್ರುಡೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಬಗ್ಗೆ ಗೊತ್ತಿಲ್ಲ, ನೇಚರ್, ಡೆಫಿನೇಷನ್, ವೆರಿ ಬೇಸಿಕ್ ಥಿಂಗ್ ಯು ವಿಲ್ ಸ್ಟಡಿ ಇನ್ ದ ಫಸ್ಟ್ ಯೂನಿಟ್. ಆರ್ಟಿಕಲ್ 1, ಆರ್ಟಿಕಲ್ 2, ಫೌಂಡರ್ಸ್ ಯಾರು ಇನ್ಸ್ಪೈರ್ ಮಾಡಿದ್ದು, ಇದನ್ನೆಲ್ಲ ನೀವು ಫಸ್ಟ್ ಯೂನಿಟ್ ಅಲ್ಲಿ ಓದ್ತೀರಾ. ಫಸ್ಟ್ ಯೂನಿಟ್ ಅಲ್ಲಿ ವೆರಿ ಬೇಸಿಕ್ ಯು ವಿಲ್ ಸ್ಟಡಿ ವಾಟ್ ಅಂಡ್ ವೈ. ಇನ್ ದ ಸೆಕೆಂಡ್ ಯೂನಿಟ್ ಯು ವಿಲ್ ಸ್ಟಡಿ ಗ್ಲೋಬಲ್ ಸ್ಟ್ಯಾಂಡರ್ಡ್ ಲೈಕ್ ಯುನೈಟೆಡ್ ನೇಷನ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಯೂನಿಟ್ 3 ಯು ವಿಲ್ ಸ್ಟಡಿ ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಆಫ್ ರೀಜನ್ ಮೀನ್ಸ್ ಅಮೆರಿಕಾ, ಆಫ್ರಿಕಾ, ಯುರೋಪ್ ಕೋರ್ಟ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹ್ಯೂಮನ್ ರೈಟ್ಸ್, ಹೌ ದೇ ಆರ್ ಪ್ರೊಟೆಕ್ಟಿಂಗ್ ಆಲ್ ದೋಸ್ ಥಿಂಗ್ಸ್ ಯು ವಿಲ್ ಸ್ಟಡಿ ಇನ್ ದ ಥರ್ಡ್ ಯೂನಿಟ್. ಫೋರ್ತ್ ಯೂನಿಟ್ ಇಂಡಿಯಾದಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಆಗಿದೆ, ಇನ್ ಇಂಡಿಯಾ ಸ್ಪೆಸಿಫಿಕಲಿ ಯು ವಿಲ್ ಸ್ಟಡಿ ಓನ್ಲಿ ಅಬೌಟ್ ಇಂಡಿಯನ್ ಹ್ಯೂಮನ್ ರೈಟ್ಸ್ ಇನ್ ಫೋರ್ತ್ ಯೂನಿಟ್. ಇನ್ ಫಿಫ್ತ್ ಯೂನಿಟ್ ಪ್ರೊಟೆಕ್ಷನ್ ಆಫ್ ದ ವಲ್ನರಬಲ್ ಪೀಪಲ್, ladies, children, aged people, minorities, all those things you will study in this. In the second unit, you will study this UDHR, ICCPR, ICE, SCR 1966, core obligation of the states. Next key documents in the UDHR, ICCPR, articles 53 ಇದೆ, 30 ಇದೆ, 31 ಇದೆ. In this article range, okay, all these things you will study. Then if you come to third unit, I told you, right, it's specifically Europe, America, Africa, only these continentals you will be studying. ರೈಟ್ಸ್ ಸೇಮ್. ಇದು ಯುರೋಪ್, ದಿಸ್ ಅಮೆರಿಕಾ, ದಿಸ್ ಆಫ್ರಿಕಾ. ಅವರು ಕೋರ್ಟಲ್ಲಿ ಹೇಗೆ ಅವ್ರಿಗೆ ಹೇಗೆ ರಕ್ಷಣೆ ಮಾಡ್ತಿದ್ದಾರೆ ಅಂತ ಅವ್ರದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೆಲವನ್ನ ಅದು ಹೇಗೆ ಮಾಡ್ಕೊಂಡಿದ್ದೀವಿ ಎಲ್ಲಾನು ಸ್ಟಡಿ ಮಾಡ್ತೀರಾ. ಯುರೋಪ್ದು 59 ಆರ್ಟಿಕಲ್ ಇದೆ, ಅಮೆರಿಕಾದು 82 ಆರ್ಟಿಕಲ್ಸ್ ಇದೆ, ಆಫ್ರಿಕಾದು 60 ಆರ್ಟಿಕಲ್ಸ್ ಇದೆ. ಫೌಂಡರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ವಿಲ್ ಸ್ಟಡಿ. ದೆನ್ ಇಂಡಿಯಾದು ಇದೆಲ್ಲ ಗೊತ್ತಿಲ್ಲ, ಫಸ್ಟ್ ಸೆಮಿಸ್ಟರ್ ಫಸ್ಟ್ ಸೆಮ್ ಕಾನ್ಸ್ಟಿಟ್ಯೂಷನ್ 1 ನಲ್ಲಿ ಏನಿದೆ ಅದನ್ನೇ ಓದ್ತೀರಿ, ಏನು ಎಕ್ಸ್ಟ್ರಾ ಓದಲ್ಲ, ಇದರಲ್ಲಿ ಎಕ್ಸಾಕ್ಟ್ ಸೇಮ್ ಇರುತ್ತೆ. ಜೊತೆಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಎಲ್ಲ ಓದ್ತಿರೋದ್ರಲ್ಲಿ, ಆಕ್ಟ್ ಬಗ್ಗೆ, ಹ್ಯೂಮನ್ ರೈಟ್ಸ್ ಆಕ್ಟ್ ಎಲ್ಲ ಬಂದಿದ್ದು ಅದರಿಂದನೇ. ಇದೆಲ್ಲ ನಾವು ರೆಫರ್ ಮಾಡಿದೆ, ಇದು ಬಂದಿದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಬೇರೆ ದೇಶದಿಂದ ಹೇಗೆ ಲಾ ಇದೆ, ನಮ್ದು ಆರ್ಟಿಕಲ್ಸ್ಗಳು, ಮತ್ತೆ ಫೌಂಡರ್ ಅಂಬೇಡ್ಕರ್, ಕಾನ್ಸ್ಟಿಟ್ಯೂಷನ್, ಮೊರಾಲಿಟಿ. ದೆನ್ ಫಿಫ್ತ್ ಯೂನಿಟ್ ಅಲ್ಲಿ ಪ್ರೊಟೆಕ್ಷನ್ ಮಾಡೋದು ಏನೆಲ್ಲ ರೈಟ್ಸ್, ಲೇಡೀಸ್ ಮತ್ತೆ ಮಕ್ಕಳನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಮೈನಾರಿಟೀಸ್ ನ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ, ವಲ್ನರಬಲ್ ಗ್ರೂಪ್ ಬಗ್ಗೆ, ಬರೀ ದುಡ್ಡು ಮಾಡೋದು, ಬರೀ ಯುದ್ಧ ಮಾಡೋದಲ್ಲ, ಅವ್ರನ್ನೂ ಕೂಡ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲಿತೀವಿ ನಾವು. NGOs, ಹ್ಯೂಮನ್ ರೈಟ್ಸ್ ಪ್ರಾಕ್ಟೀಸಸ್, UN ಚಾರ್ಟರ್, ಆಪ್ಷನಲ್ ಪ್ರೋಟೋಕಾಲ್, UN ಗೈಡ್ಲೈನ್ಸ್, ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಇದ್ರ ಬಗ್ಗೆಲ್ಲ ಓದ್ತೀರಾ. ನಮ್ಮಲ್ಲೂ ಕಮಿಷನ್ ಇದೆ, ಅವರು ಡೈರೆಕ್ಟ್ ಆಗಿ ಫಾರಿನ್ ನಲ್ಲಿರೋ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಅದೆಲ್ಲ ನಮ್ಮ ಇಂಡಿಯಾದ ಗವರ್ಮೆಂಟ್ ಅಂಡರ್ ಕೆಲಸ ಮಾಡ್ತಾ ಇದೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ ನಮ್ದ್ರಲ್ಲಿ ಇಂಡಿಯಾದಲ್ಲಿ, ಅದು. ನೆಕ್ಸ್ಟ್ ಆರ್ಟಿಕಲ್ಸ್ ಇದೆಲ್ಲ ಓದ್ತಿರೋಣ ಫಿಫ್ತ್ ಯೂನಿಟ್ ಅಲ್ಲಿ. ದಿಸ್ ಆರ್ ದ ಇಂಪಾರ್ಟೆಂಟ್ ಇಯರ್ಸ್. UDHR 1946, 8 ICCPR ಇದೆಲ್ಲ, ಮತ್ತೆ ICSPR ಅಡಾಪ್ಟ್ ಮಾಡಿದ್ದು ಇವಾಗ, ಮತ್ತೆ ಫೋರ್ಸ್ ಬಂದಿದ್ದು 1976 ಅಲ್ಲಿ ಆಫ್ಟರ್ 10 ಇಯರ್ಸ್ ಫಾರ್ ಆಫ್ರಿಕನ್ ಚಾರ್ಟರ್ ಮತ್ತೆ ವಿಯೆನ್ನಾ ಡಿಕ್ಲರೇಷನ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಇಯರ್ಸ್. The quick revision table, these are all the things we will be studying. First unit, the second unit, third unit. America, Africa, Europe, Indian Constitution, PHR Act, and ಯುನೈಟೆಡ್ ನೇಷನ್ ಮೆಕಾನಿಸಮ್ ಹೇಗೆ ವರ್ಕ್ ಆಗುತ್ತೆ, ಆಪರೇಷನ್ಸ್, ಗೈಡ್ಲೈನ್ಸ್, ಇದೆಲ್ಲ ನೀವು ಸ್ಟಡಿ ಮಾಡ್ತೀರಾ. ಟ್ರೀಟಿ ಬಾಡೀಸ್ ಬಗ್ಗೆ ಎಲ್ಲ ಯು ವಿಲ್ ಬಿ ಸ್ಟಡಿಂಗ್ ಇನ್ ದಿ ಫಿಫ್ತ್ ಯೂನಿಟ್. ದಟ್ಸ್ ಇಟ್. These are the overview of the human rights. We have explained completely in just 10 minutes. Okay. Now we will go inside the space. all ಎಲ್ಲ ಯೂನಿಟ್ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಇದು ಓವರ್ ವ್ಯೂ ಇಷ್ಟೇ ಇರೋದು. ಇದರಲ್ಲಿ ಸಿಲೆಬಸ್ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ. ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು ಕೂಡ 50 ಪೇಜಸ್ ಅಷ್ಟೇ, ಜಾಸ್ತಿ ಇಲ್ಲ ನೋಡಿ, 50 ಪೇಜಸ್ ಅಷ್ಟೇ. ಇದನ್ನು ಕವರ್ ಪೇಜ್ ಎಲ್ಲ ತೆಗೆದ್ರೆ ಜಸ್ಟ್ 50 ಪೇಜಸ್ ಇದೆ.
ಮತ್ತೆ ಸಿಲೆಬಸ್ ನಿಮ್ಗೆ ಸಪ್ರೇಟ್ ಆಗಿ ಈ ತರ ಕೊಡ್ತೀವಿ, ಸಪ್ರೇಟ್ ಆಗಿ ಕನ್ನಡ ಮೀಡಿಯಂದು ಇದೆ ಸಿಲೆಬಸ್, ಬರೀ ಇಂಗ್ಲಿಷ್ ಅಲ್ಲ. ಶೋ ಯು ದಟ್ ಆಲ್ಸೋ, ಡೋಂಟ್ ವೆರಿ. ಹ್ಯೂಮನ್ ರೈಟ್ಸ್ ಬಗ್ಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಮಾನವ ಹಕ್ಕುಗಳ ನ್ಯಾಯಶಾಸ್ತ್ರ, ಜೆರಿಸ್ಪ್ರೆಡೆನ್ಸ್, ಮಾನವ ಹಕ್ಕುಗಳ ಸ್ವರೂಪ ಏನು, ಮಾನವ ಹಕ್ಕುಗಳು ವಿಶ್ವಸಂಸ್ಥೆಯ ಹಕ್ಕುಗಳೇನು. ಇದು ವಿಶ್ವಸಂಸ್ಥೆ ಲೆವೆಲ್ ಅಲ್ಲಿ ತುಂಬಾ ಟಾಪ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಏನೇನು ಹೆಂಗ್ ಬಂತು ಅದೆಲ್ಲ ಸ್ಟಡಿ ಮಾಡ್ತೀವಿ. ಮತ್ತೆ ಇದನ್ನ ನಾವು 4th ಯೂನಿಟ್ ಅಲ್ಲಿ ಇಂಡಿಯಾದಲ್ಲಿ ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಯುರೋಪ್ದು ಮತ್ತೆ ಅಮೆರಿಕದ್ದು, ಆಫ್ರಿಕಾದಲ್ಲಿ ಹೆಂಗಿದೆ ಕೋರ್ಟ್ ಅಲ್ಲಿ ವ್ಯವಸ್ಥೆ, ಮತ್ತೆ ಮಹಿಳೆಯರ ದುರ್ಬಲ ವರ್ಗದವರನ್ನೆಲ್ಲ ಹೆಂಗೆ ರಕ್ಷಣೆ ಮಾಡಬೇಕು, ಅಲ್ಪಸಂಖ್ಯಾತರನ್ನೆಲ್ಲ, ಇದರಲ್ಲಿ ಏನೇನು ಅಂತಾರಾಷ್ಟ್ರೀಯ ಬೆಳವಣಿಗೆ ಏನೇನಾಯ್ತು ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಸೊ ನಾವು ವಿ ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್ ಯೂನಿಟ್ 5 classes. Okay, now we are in first unit, first question. Concept, origin, development, source of human right definition. Human rights, what is meant by human rights? Trace the origin, evolution, history, development, concept of human rights. Explain the development of international human rights. Explain the sources of international human rights and discuss the development of human rights during the ancient, medieval and modern India. ಅಂದ್ರೆ ಪ್ರಾಚೀನ, ಮಧ್ಯಕಾಲ ಮತ್ತೆ ಮಾಡರ್ನ್ ಇಂಡಿಯಾದಲ್ಲಿ ಮಾನವ ಹಕ್ಕುಗಳನ್ನು ವ್ಯಾಖ್ಯಾನ ಮಾಡಿ. ಮಾನವ ಹಕ್ಕುಗಳು ಎಂದರೇನು, ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ಹೆಂಗೆ ಹುಟ್ಟು ಮಾನವ ಹಕ್ಕು ಅನ್ನೋದನ್ನ ಬರೀಬೇಕು. ನೆಕ್ಸ್ಟ್ ಹೆಂಗೆ ದೊಡ್ಡದಾಯ್ತು, ಬೆಳವಣಿಗೆ ಹೆಂಗಾಯ್ತು ಅಂತ ಬರೀಬೇಕು. ಐತಿಹಾಸಿಕ ಬೆಳವಣಿಗೆನ ಎಕ್ಸ್ಪ್ಲೇನ್ ಮಾಡಿ ಅಂತ. ಇದು ಮಾನವ ಹಕ್ಕುಗಳ ಬಗ್ಗೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ಕೇಳಿದ್ರೆ, ಇದೆಲ್ಲ ಒಂದೇ ತರ ಇರುತ್ತೆ, ಬಟ್ ಸ್ವಲ್ಪ ಬೇರೆ ಬೇರೆ ತರ ಕೇಳಿದಾನೆ. ಸೊ ಇದನ್ನ ಆತರ ಬರೀ ಇದನ್ನೇ ಕೇಳ್ಬೋದು, ಬರೀ ಇದನ್ನೇ ಕೇಳ್ಬೋದು. ಸೊ ಯಾವ್ದನ್ ಕೇಳಿದ್ರು ಇದೇ ಆನ್ಸರ್ ಬರ್ಕೊಂಡು ಹೋಗಿ. ಕಾನೂನು ಅಂತ ಯಾವ್ದನ್ ಕೇಳಿದ್ರೆ ಅದನ್ನ ಫಸ್ಟ್ ನೀಟಾಗಿ ಬರೀರಿ, ಬಾಕಿದನ್ನ ಪೇಜ್ ತುಂಬಿಸೋದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಕಾನೂನಿನ ಮೂಲಗಳನ್ನು ವಿವರಿಸಿ. ಅಂತಾರಾಷ್ಟ್ರೀಯ ಕಾನೂನು ಬಂತಲ್ಲ, ಅದು ಯಾವ ಬೇಸಿಸ್ ಮೇಲೆ ಬಂತು? ನೀವು ಗಣಪತಿ ಪೂಜೆ ಎಲ್ಲ ಮಾಡ್ತಿರಲ್ಲ, ಎಲ್ಲಿಂದ ಬಂತು, ಹೆಂಗ್ ಶುರು ಮಾಡಿ ನಿಮ್ಮ ಅಪ್ಪ ತಾತ ಎಲ್ಲ ಮಾಡ್ಕೊ ಬಂದ್ರಲ್ವಾ, ಹಂಗೆ ಅವ್ರ ರೂಢಿ ಪದ್ಧತಿ ಮೇಲೆ ಬಂತಲ್ವಾ, ಹಂಗೆ ಅಂತಾರಾಷ್ಟ್ರೀಯ ಕಾನೂನು ಸುಮ್ಮನೆ ಹೆಂಗ್ ಯಾವ್ದು ಬೇಸಿಸ್ ಮೇಲೆ ಬಂದ್ಬಿಟ್ಟು ಮಾಡಿದ್ರು ಅವರು. ಅದು ಬೇರೆ ಬೇರೆ ಕಂಟ್ರಿಲಿ ಎಷ್ಟು ಚೆನ್ನಾಗಿ ಮಾತ್ರ ಮಾಡ್ತಾರೆ, ಕೋರ್ಟ್ ಹೆಂಗ್ ಹೇಳ್ತಿದೆ, ಕೋರ್ಟ್ ತೀರ್ಮಾನ ಹೆಂಗ್ ಕೊಡಿದೆ, ಈಗ ಪಂಚಾಯತ್ಲಿ ಈಗ ನ್ಯಾಯ ಹೇಳ್ತಿದ್ರಲ್ವಾ ಆ ಕಾಲದಲ್ಲಿ, ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ದು. ಅದು ಹೆಂಗ್ ಬಂತು, ಯಾವ ಮೂಲದಿಂದ ಬಂತು, ಪ್ರಾಚೀನ ಕಾಲ, ಮಧ್ಯಕಾಲಿಕ, ಮತ್ತೆ ಭಾರತದಲ್ಲಿ ಹೆಂಗ್ ಬಂತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂತಾರಾಷ್ಟ್ರೀಯಲ್ಲಿ ಮಾನವ ಹಕ್ಕು ಹೆಂಗ್ ಬಂತು, ಅಂತಾರಾಷ್ಟ್ರದಲ್ಲಿ ಹೆಂಗ್ ಬಂತು, ಭಾರತದಲ್ಲಿ ಹೆಂಗ್ ಬಂತು, ಅಷ್ಟೇ ಮೂರನ್ನ ಬರೀಬೇಕು. ಏನ್ ಕ್ವಶನ್ ಕೇಳಿದ್ರು ಅದು ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದನ್ನ ಮಾನವ ಹಕ್ಕು ಹೆಂಗ್ ಬಂತು, ಅಂತಾರಾಷ್ಟ್ರದಲ್ಲಿ ಮಾನವ ಹಕ್ಕು ಹೆಂಗ್ ಬಂತು, ಅದಕ್ಕೆ ಏನ್ ಮೂಲದಲ್ಲಿ ಬಂತು, ಯಾವ ಮೂಲದಿಂದ ಬಂತು, ಅಂತಾರಾಷ್ಟ್ರೀಯ ಯಾವ ಬೇಸಿಸ್ ಮೇಲೆ ಮಾಡಿದ್ರು, ಭಾರತದಲ್ಲಿ ಹೆಂಗ್ ಬಂತು, ಇಷ್ಟನ್ನ ಎಕ್ಸ್ಪ್ಲೇನ್. ಡೆವಲಪ್ಮೆಂಟ್ ಇನ್ ಇಂಡಿಯಾ. ಈ ಮಾನವ ಹಕ್ಕು ಅನ್ನೋದು ಇದೆಯಲ್ಲ, ಅದು ಈಗ ರೀಸೆಂಟ್ ಆಗಿ ಬಂದಿದ್ದು 1945 ನಲ್ಲಿ. ಈಗ ಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ನಡೀತಿಲ್ವಾ, ಸೆಕೆಂಡ್ ವರ್ಲ್ಡ್ ವಾರ್ ನಡೀತು. ಅದಾದ್ಮೇಲೆ ಎಲ್ಲ ಸತ್ತೋಗ್ತಾರೆ, ಇವರೆಲ್ಲ ಜನ ಎಲ್ಲ ಹಿಂಗೆ ಗಲಾಟೆ ಮಾಡ್ಕೊಂಡು ಇವನ್ನೆಲ್ಲ ಸಮಾಧಾನ ಮಾಡ್ಬೇಕು, ಎಲ್ಲಾ ದೇಶಗಳ ನಡುವೆ ಒಳ್ಳೆಯ ಒಂದು ಸಂಬಂಧ ಇರಬೇಕು ಅನ್ನೋ ರೀಸನ್ಗೋಸ್ಕರ ಎಲ್ಲ ಕಿತ್ತಾಡ್ತಿದ್ದಾರೆ. ಜನರನ್ನೆಲ್ಲ ಸುಮ್ಮನೆ ಒಬ್ರಿಗೊಬ್ರು ಸಾಯಿಸ್ತಿದ್ದಾರೆ. ಅದ್ರಲ್ಲಿ ಆಗ್ಬಾರ್ದು. ನಮ್ಮ ದೇಶ ನೆಕ್ಸ್ಟ್ ಪೀಳಿಗೆಗೂ ದೇಶವನ್ನು ಎಲ್ಲ ಬದುಕಬೇಕು ಅಂದ್ರೆ ನಾವೆಲ್ಲ ಒಂದು ನಿರ್ಧಾರ ತಗೋಬೇಕು, ಜೊತೆಗಿರ್ಬೇಕು, ಒಟ್ಟಾಗಿರ್ಬೇಕು ಅಂತ ವಿಶ್ವಸಂಸ್ಥೆ ಬಂತು 1945 ನಲ್ಲಿ. ಅವಾಗ ಅದು ಮಾನವ ಹಕ್ಕುಗಳು ಬಂದಿದ್ದೆ ಅವಾಗ್ಲಿಂದ. ಅದಕ್ಕೆ ಜಾಸ್ತಿ ದೊಡ್ಡದಾಗಿ ಮೀನ್ಸ್ ಹೆಚ್ಚು ಮಹತ್ವ ಕೊಡೋಕೆ ಶುರು ಮಾಡಿದ್ರು. ಅವಾಗ ಮೊದ್ಲೇ ಬಂತು, ಅದು ತುಂಬಾ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಬಟ್ ಇದು ಬಂದಾಗ್ಲೇನೆ ತುಂಬಾ ಮೆಜಾರಿಟಿ ಎಲ್ಲ ಕಂಟ್ರಿ ಮಾನವ ಹಕ್ಕುಗಳು ಅನ್ನೋದು ಒಂದಿದೆ ಅಂತ ಶುರು ಮಾಡಿದ್ದು. ಅಂದರೆ ಮನುಷ್ಯನಾದ ನಮ್ಮ ಅಂದ್ರೆ ಮಾನವ ಹಕ್ಕು ಅಂದ್ಬಿಟ್ಟ ತಕ್ಷಣ ಸುಮ್ಮನೆ ಏನು ಮಾತಾಡೋಕು, ಗಂಡಸಿನ ಬದುಕೋ ಹಕ್ಕು, ಕೆಲಸ ಮಾಡಿ ಸಂಪಾದನೆ ಮಾಡೋ ಹಕ್ಕು, ಸಮಾನತೆ ಹಕ್ಕು ಎಲ್ಲ ಇದೆಯಲ್ಲ, ಇದೆಲ್ಲ ಸುಮ್ಮನೆ ದೇವ್ರು ಕೊಟ್ಟಿದ್ದು. ಅಂದ್ರೆ ಪ್ರಕೃತಿಯಿಂದ. ಈಗ ಎಕ್ಸಾಂಪಲ್ ಫಿಶ್ ಇದೆಯಲ್ಲ, ಫಿಶ್ ಅದು ಸ್ವಿಮ್ ಮಾಡುತ್ತೆ ವಾಟರ್ ಅಲ್ಲಿ, ಅದನ್ನ ಏನ್ ಪರ್ಮಿಷನ್ ಕೊಟ್ಟವ್ರು ಯಾರಾದ್ರೂ. ಅದೇ ತರ ಜನ ನಾವು ನಮ್ಗೆ ಹಕ್ಕುಗಳಿದೆಲ್ಲ ಹುಟ್ಟಾಗ್ಲೇ ಬಂದಿದ್ದೆಲ್ಲ ದೇವ್ರು ಕೊಟ್ಟಿದ್ದು. ಇದೆಲ್ಲಾನು ಎಲ್ರಿಗೂ ಇರ್ಬೇಕು. ಇದಿದ್ರೇನೆ ಪ್ರಪಂಚದಲ್ಲಿ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಒಬ್ಬ ಇನ್ನೊಬ್ಬನಿಗೆ ಕಂಟ್ರೋಲ್ ಮಾಡ್ತಾನೆ, ಇವನ್ಗೆ ಇಷ್ಟ ಆಗಲ್ಲ, ಮತ್ತೆ ಇವ್ರನ್ನ ಫೈಟ್ ಮಾಡ್ತಾನೆ, ಇನ್ನೊಂದು ಕಂಟ್ರಿ ಫೈಟ್ ಮಾಡ್ತಾನೆ, ಇದೇ ತರ ಆಗ್ತಾ ಹೋಗುತ್ತೆ. ಎಲ್ರು ಈಕ್ವಲ್ ಆಗಿ, ಎಲ್ಲಾ ಕಂಟ್ರಿನೂ ಈಕ್ವಲ್ ಆಗಿ ನೋಡ್ಬೇಕು ಅನ್ನೋದನ್ನ ಇದು ಹೇಳ್ತು, ವಿಶ್ವಸಂಸ್ಥೆ ಹೇಳ್ತು. ಮಾನವ ಹಕ್ಕುಗಳು ಅಂದ್ರೆ ಏನು, ವ್ಯಾಖ್ಯಾನ ಹೇಳ್ಬೇಕು. ಮಾನವ ಹಕ್ಕುಗಳು ಅಂದ್ಬಿಟ್ರೆ ಬರೀ ಅಮೆರಿಕದಲ್ಲಿ ಇದಾರಲ್ಲ ಅವ್ರಿಗೆ ಮಾತ್ರ ಅಪ್ಲೈ ಆಗಲ್ಲ, ಅಮೆರಿಕದವ್ರಿಗೆ ಮಾತ್ರ ಆಗಲ್ಲ. ಇವನ್ ಬಿಹಾರದಲ್ಲಿ ಯಾವ್ದೋ ಹಳ್ಳಿಲಿದ್ರು ಕೂಡ ಅಲ್ಲಿ ಜನ ಯಾರೋ ಹುಟ್ಟಿದ್ರು ಅವನಿಗೂ ಅಪ್ಲೈ ಆಗುತ್ತೆ. ಯಾವುದೇ ಮೂಲಲ್ಲಿ ಪ್ರಪಂಚದ ಯಾವುದೇ ಮೂಲದಲ್ಲಿ ಹುಟ್ಟಿದ್ರು ಮನುಷ್ಯನಿಗೂ ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತು.
ಅದೇ ಮಾನವ ಹಕ್ಕುಗಳನ್ನ ಅರ್ಥ ವ್ಯಾಖ್ಯಾನ. ಮತ್ತೆ ನಮ್ಮ ಭಾರತದಲ್ಲಿ ಏನ್ ಹೇಳುತ್ತೆ, ಭಾರತ ಮಾನವ ಹಕ್ಕುಗಳ ಆಕ್ಟ್ ಇದೆಯಲ್ಲ 1993 ಬಂದಿದ್ದು, ಸಂವಿಧಾನದಲ್ಲಿ ಬಂತು. ಬಟ್ ಸ್ಟ್ರಾಂಗ್ ಆಗಿ ಮಾನವ ಹಕ್ಕುಗಳು ಅಂತ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕೋರ್ಟ್ ಇದೆಯಲ್ಲ ಅದು ಇಂಪ್ಲಿಮೆಂಟ್ ಮಾಡಿ ಎಲ್ಲ ಕಂಟ್ರಿ ಬಂದಾಗ, ನಾವು 1993 ಇಂಪ್ಲಿಮೆಂಟ್ ಮಾಡಿದ್ದು, ಅಲ್ಲಿವರೆಗೂ ಮಾಡಿದ್ದಿಲ್ಲ. ಅಲ್ಲಿ ಅದ್ರ ಪ್ರಕಾರ ವ್ಯಾಖ್ಯಾನ ಅಂತ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಇದೆ. ಓಕೆನಾ, ಸಂವಿಧಾನದಲ್ಲಿ ಇತ್ತು. ಸೇರಿಸಲಾಗಿರುವ ಭಾರತದ ನ್ಯಾಯಾಲಯದಿಂದ ಜಾರಿ ಬರುವ ಜೀವನ ಸ್ವತಂತ್ರದ ಹಕ್ಕು, ಸಮಾನತೆ, ವ್ಯಕ್ತಿಯ ಘನತೆಯ ಹಕ್ಕು, ಮಾನವ ಹಕ್ಕು ಅಂದ್ರೆ ಇಲ್ಲಿ ಆಲ್ರೆಡಿ ಇದೆಯಲ್ಲ ಸಂವಿಧಾನದಲ್ಲಿ, ಅವನ್ನ ಸಮಾನತೆ, ಸ್ವತಂತ್ರ, ಈ ಹಕ್ಕುಗಳು ಮಾನವನ ಹಕ್ಕುಗಳು ಅಂತ ಕರೀತಾರೆ. ಅಂದ್ರೆ ಬದುಕಲು, ಸ್ವತಂತ್ರವಾಗಿ ಓಡಾಡೋ ಹಕ್ಕು, ಗೌರವದಿಂದ ಬದುಕುವ ಹಕ್ಕನ್ನು ಕಾನೂನುಬದ್ಧವಾಗಿ ರಕ್ಷಣೆ ಮಾಡದೆ ಮಾನವನ ಹಕ್ಕು ಅಂತ ಹೇಳ್ತು. ಎಕ್ಸಾಂಪಲ್, ಸುಮ್ಮನೆ ರೋಡಲ್ಲಿ ಹೋಗ್ತಿರೋನ ಯಾರೋ ಪೊಲೀಸರು ಬಂದ್ಬಿಟ್ಟು ಜೈಲ್ ಹಾಕಂಗಿಲ್ಲ, ಅವನಿಗೂ ಬದುಕೋ ಹಕ್ಕು ಐತೆ, ವೈಯಕ್ತಿಕ ಸ್ವತಂತ್ರ ಇದೆ, ಅದೆಲ್ಲ ಮಾಡಬಾರ್ದು. ಈಗ ಫಾರಿನ್ ಹೋಗ್ತಾ ಇರ್ತೀರಿ, ನಿಮ್ ಪಾಸ್ಪೋರ್ಟ್ ಕಿತ್ಕೊಬಿಡೋದು, ನಮ್ ಗೌರ್ಮೆಂಟ್ ಸುಮ್ಮನೆ ಇಸ್ಕೊಬಿಡೋದು, ಅವ್ನ ಅರೆಸ್ಟ್ ಮಾಡ್ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು, ಅವ್ರಿಗೂ ಬದುಕೋ ಹಕ್ಕು ಐತೆ ಅಂತ ಇದರಲ್ಲಿ ಹೇಳುತ್ತೆ. ಅದು ಇಂಡಿಯನ್ ಮಾನವ ಹಕ್ಕುಗಳು ಆಕ್ಟ್ ಅಲ್ಲಿ ಹೇಳುತ್ತೆ. ತರ ಮತ್ತೆ ಮಾನವನ ಹಕ್ಕುಗಳು ಹೆಂಗ್ ಬಂತು, ನೆಕ್ಸ್ಟ್ ಏನ್ ಓದ್ತೀವಿ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಕ್ಕುಗಳು ಹೆಂಗ್ ಬಂತು, ಮತ್ತೆ ಅದ್ರ ಮೂಲ ಏನು, ಮತ್ತೆ ಭಾರತದಲ್ಲಿ ಹೆಂಗ್ ಬೆಳೀತು ಅಂತ ಹೇಳ್ತೀವಿ. ಈಗ ಫಸ್ಟ್ ಮಾನವನ ಹಕ್ಕುಗಳು ಹೆಂಗ್ ಬಂತು, ಆ ವರ್ಡ್ ಹೆಂಗ್ ಬಂತು, ಆ ವರ್ಡ್ ಇದೆಯಲ್ಲ, ಅದು ವರ್ಡ್ ನಿಜವಾಗ್ಲೂ ಎಲ್ಲಿಂದ ಬಂತು, ಸುಮ್ಮನೆ ಈ ತಲೆಯಲ್ಲಿ ಹೇಗ್ ಬಂತು ಜನರಿಗೆ ಅಂತ ನನಗೆ ಓದೋಗ್ತಾ ಇದೀವಿ. ಪ್ರಾಚೀನ ಯುಗದಲ್ಲಿ ಹೆಂಗ್ ಬಂತು, ಪ್ರಾಚೀನ ಯುಗದಲ್ಲೇ ಬಂತಂತೆ ಮಾನವ ಹಕ್ಕುಗಳು ಕೊಡ್ಬೇಕು ಅಂತ. ಅಂದ್ರೆ ಆ ಕಾಲದಲ್ಲಿ ಏನಲ್ಲ, ಇವನು ಸ್ಟಾಯಿಕ್ ದಾರ್ಶನಿಕ ಫಿಲಾಸಫರ್ ಇದ್ರಲ್ಲ, ಅವರೇ ಹೇಳಿದಾರೆ ಆ ಕಾಲದಲ್ಲೇ ನೈಸರ್ಗಿಕ ಕಾನೂನು ತತ್ವನ ಸಿದ್ಧಾಂತನ ತಂದ್ರು. ನ್ಯಾಚುರಲ್ ಲಾ, ಪ್ರಕೃತಿ ಕಾನೂನು ಎಲ್ರಿಗೂ ಒಂದೇ, ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಅಪ್ಲೈ ಆಗುತ್ತೆ. ಇದು ಥರ್ಡ್ ಸೆಮ್ ಓದ್ತೀರಾ ಜೂರಿಸ್ಪ್ರುಡೆನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಫಾರ್ ಯು ಟು ಬಿಕಮ್ ಎ ಗುಡ್ ಅಡ್ವೊಕೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಜೂರಿಸ್ಪ್ರುಡೆನ್ಸ್ ನೀವು ಓದ್ತೀರಾ, ಓಕೆ, ಅಲ್ಲಿ ನ್ಯಾಚುರಲ್ ಲಾ ಅಂತಿದೆ, ಅದನ್ನ ನೀವು ಓದ್ತೀರಾ. ಅದನ್ನ ಪ್ರಾಚೀನ ಕಾಲದಲ್ಲೇ ಹೇಳಿದ್ರು, ಎಲ್ರಿಗೂ ಸ್ವತಂತ್ರ, ಸಮಾನತೆ ಎಲ್ಲ ಬೇಕು ಅಂತ ಹೇಳಿದ್ರು. ರೋಮನ್ ಕಾಲದಲ್ಲೂ ಕೂಡ ಕೋರ್ಟ್ ಅಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಮಧ್ಯಯುಗ ಇದೆಯಲ್ಲ, ಮಿಡಲ್ ಏಜ್, ಇದರಲ್ಲಿ ಇದನ್ನ ಹೇಳಿದ್ರು, ಮತ್ತೆ ಉಲ್ಟಾ ಆಗೋಯ್ತು. ಇಲ್ಲಿ ಬಂತು, ಆಮೇಲೆ ಇಲ್ಲಿ ಇಲ್ಲ ರಾಜ ಹೇಳಿದ್ದೆ ಫೈನ್, ರಾಜ ಗುಲಾಮ್ನಾಗಿರಿ ಅಂತ ಹೇಳೋದು ಶುರು ಮಾಡ್ತಾರೆ. ಸ್ವಲ್ಪ ಸರಿಯಾಗಿಲ್ಲ ಇಲ್ಲಿ, ಮತ್ತೆ ಇಲ್ಲಿ ಇಂಪ್ರೂವ್ಮೆಂಟ್ ಆಯ್ತು. ಸಿದ್ಧಾಂತಗಳು 16 ಮತ್ತು 17 ಶತಮಾನದಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋ ಶುರು ಮಾಡಿದ್ರು. ಒಬ್ಬೊಬ್ರಿಗೆ ಎಲ್ಲರ ಜೊತೆಲಿ ಇರ್ಬೇಕಾದ್ರೆ ಒಬ್ಬೊಂದು ಸರ್ಕಾರ ಬೇಕು ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು ಶುರು ಮಾಡಿದ್ರು. ಮತ್ತೆ ಏನಾದ್ರು ನೈಸರ್ಗಿಕ ಕಾನೂನು ರಕ್ಷಣೆ ಮಾಡಲು ಸರ್ಕಾರ ತನ್ನ ಕೆಲಸನ ರಕ್ಷಣೆ ಮಾಡಬೇಕು. ಏನಾದ್ರು ಮಾಡದೆ ಹೋದ್ರೆ ಜನರು ಬೇಕಾದ್ರೆ ತಿರುಗಿ ಬಿದ್ದು ಕ್ರಾಂತಿ ಮಾಡ್ಬೋದು ಅಂತ ಹೇಳ್ತು. ಅಲ್ಲಿನೇ ಮಾನವ ಹಕ್ಕುಗಳಿಗೆ ಶುರು ಮಾಡಿದ್ರು. ಮತ್ತೆ ಅಮೆರಿಕಾದಲ್ಲಿ ಮೊದಲು ಬ್ರಿಟಿಷರು ಆಳ್ತಿದ್ರು. 1776 ಅಲ್ಲೇ ಅವ್ರಿಗೆ ಸ್ವತಂತ್ರ ಸಿಕ್ಬಿಡ್ತು. ನಮ್ಗೆ ರಾಜರಾಗ ನೀವ್ಯಾರಿ ಬಂದು ಆಳೋಕೆ ನಮ್ಮನ್ನ ಅಂತ ಗಲಾಟೆ ಮಾಡಿದ್ರು. ನಮ್ಗೆ 1947 ಸ್ವತಂತ್ರ ಸಿಕ್ತು. ಅಮೆರಿಕಾದಲ್ಲಿ 1776 ಜುಲೈ 4 ಬಂತು. ರಾಜನ್ಗೆ ಅಧಿಕಾರ ದೇವ್ರು ಕೊಟ್ಟಿದ್ದು ಅಂತೆಲ್ಲ ಸುಳ್ಳು ಹೇಳಿ ಏನೇನು ಜನರಿಗೆ ನಂಬಿಸಿದ್ರು. ಅದೆಲ್ಲ ತೆಗೆದ್ಬಿಟ್ಟು, ದೇವರೆಲ್ಲ ನಾವೇ ಕೊಟ್ಕೊಂಡಿದ್ದು, ನಾವು ನಿಮಗೆ ಕೊಟ್ಟಿರೋದು, ನಾವಿರೋದಕ್ಕೆ ಈ ಪ್ರೆಸಿಡೆಂಟ್ ಎಲ್ಲ ಇರೋದು ಅಂತ ಶುರು ಆಯ್ತು. ಬಂಡಾಯ ಹೇಳಿ ಸಂವಿಧಾನದ ಹಕ್ಕುಗಳನ್ನ ಪಟ್ಟಿನ ಆಡ್ ಮಾಡೋದ್ರಲ್ಲಿ ಕಪ್ಪು ಜನರಿಗೂ ಹಕ್ಕು ಸಿಕ್ತಲ್ಲಿ. ಬ್ರಿಟಿಷ್ ಹಕ್ಕುಗಳನ್ನ ತಾಳ್ನಾಡ್ದೆ ಅಮೆರಿಕರು ನಾವೇ ರಾಜರು ಅಂತ ಸ್ವತಂತ್ರ ಮಾಡ್ಕೊಂಡ್ರು. ನೆಕ್ಸ್ಟ್ ಫ್ರೆಂಚ್ ಕ್ರಾಂತಿಯಲ್ಲಿ ಮೊದಲು ಬಡವರು ಶ್ರೀಮಂತ ಅಂತ ಫುಲ್ಲು ಅಸಮಾನತೆ ಇತ್ತು. ಶ್ರೀಮಂತರು ಎಲ್ಲಾನು ತಗೊಂಡು ಬಡವರಿಗೆ ಏನು ಕೊಡ್ತಿರ್ತಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಮನುಷ್ಯ ಹುಟ್ಟಿದ್ಮೇಲೆ ಎಲ್ರಿಗೂ ಸಮಾನವಾಗಿದೆ, ಅವನಿಗೂ ಆಸ್ತಿ ಮಾಡ್ಬೋದು, ಅವನು ಭದ್ರತೆ ಎಲ್ಲ ಸ್ವತಂತ್ರ ಎಲ್ರಿಗೂ ತರ ಅವನಿಗೂ ಇದೆ. ಬರೀ ಜಮೀನ್, ನಮ್ಮ ಕೆಲವು ಹಳೆ ಕಾಲದ ಜಮೀನ್ದಾರ ಮಾತ್ರ ಜಮೀನ್ ಇಟ್ಕೋಬೇಕು ಅಂತೆಲ್ಲ ಗಲಾಟೆ ಇತ್ತಲ್ವಾ. ಆಗ ಊರನ್ನ ಎಲ್ಲಾರು ಸೇರ್ಕೊಂಡು ಜಮೀನ್ದಾರನ ಅಟ್ಯಾಕ್ ಮಾಡಿ ಒಂದು ಐಟಮ್ನೆಲ್ಲ ಅವನು ವಶ ಮಾಡಿಸ್ಕೊಂಡ್ರಲ್ಲ, ಆತರ ಫ್ರೆಂಚ್ ಕ್ರಾಂತಿ ನಡೀತು. ನೆಕ್ಸ್ಟ್ ನೈಸರ್ಗಿಕ ಹಕ್ಕುಗಳ ಪರಿಕಲ್ಪನೆಗೆ ವಿರೋಧ. ಏನಂತ ಅಂದ್ರೆ ನೈಸರ್ಗಿಕ ಪರಿಕಲ್ಪನೆ, ಓಕೆ, ಎಲ್ಲಾರು ಚೆನ್ನಾಗಿರಿ, ಎಲ್ಲಾರು ನಗ್ತಾ ಇರಿ, ಎಲ್ಲಾರು ಓಟ್ ಹಾಕಿ, ಎಲ್ಲಾರು ಖುಷಿಯಾಗಿರಿ ಅಂತ ಹೇಳ್ಬಿಟ್ರೆ ಆಗುತ್ತಾ? ಮತ್ತೆ ಊಟ ಮಾಡಕ್ ಊಟ ಬೇಕಲ್ವಾ, ನಮ್ಗೆ ಮಕ್ಳನ್ನ ಸ್ಕೂಲ್ಗೆ ಕಳ್ಸಕ್ಕೆ ಸ್ಕೂಲ್ ಬೇಕಲ್ವಾ, ಶಿಕ್ಷಣ ಕಲಿಬೇಕಲ್ವಾ, ನಾವು ಶಿಕ್ಷಣ ಕಲಿಬೇಕು, ದುಡ್ಡು ಬೇಕು, ತಿನ್ನೋದಕ್ಕೆ ಊಟ ಬೇಕು, ಕೆಲ್ಸ ಬೇಕು, ನಮಗೂ ಮನೆ ಬೇಕು ಅಂತೆಲ್ಲ ಇಲ್ವಾ? ಅದೆಲ್ಲ ಬಿಟ್ಟು ನೀವು ನೋಡಿದ್ರಲ್ವಾ, ಕೆಲವು ಕಡೆ ಓಟ್ ಹಾಕಿರೋ ಜನ ಗಲಾಟೆ ಮಾಡ್ತಾರೆ. ಏನ್ರಿ ಓಟ್ ಹಾಕ್ಸ್ಕೊಳ್ತೀರಾ, ರೋಡ್ ಸರಿಯಾಗಿಲ್ಲ, ನಮ್ಗೆ ಒಳ್ಳೆ ಮನೆ ಕಟ್ಸ್ಕೊಡ್ಲಿಲ್ಲ, ನೀವು ಏನು ಕೊಡ್ಲಿಲ್ಲ, ನಮ್ಗೆ ಏನು ಫೆಸಿಲಿಟಿ ಕೊಡ್ಲಿಲ್ಲ, ಆ ಥರ ಎಲ್ಲ ಬೈತಾರಲ್ವಾ. ಏನಕ್ಕೆ ಅಂದ್ರೆ ಬರೀ ಚೆನ್ನಾಗಿ ಓಟ್ ಹಾಕಿ, ನಿಮ್ಮ ಅಕ್ಕೂ ಓಟ್ ಹಾಕಿ ಅಂತಂದ್ರೆ ಅದು ಇನ್ನಫಾ? ಜನರಿಗೆ ಏನು ಕೊಡ್ಬೇಕು ತಾನೆ, ಅದು ಕರ್ತವ್ಯ ತಾನೆ. ಗೌರ್ಮೆಂಟ್ ಅವರು ಜನರಿಗೆ ಏನಾದ್ರು ಮಾಡ್ಬೇಕು ತಾನೆ, ಓಕೆನಾ? ಅದೇನೇ DPSP ಇಂಪ್ಲಿಮೆಂಟ್ ಆಗಿದ್ದು, ಎಕ್ಸ್ಪ್ಲೇನ್ ಮಾಡಿದಾರೆ ಅದರಲ್ಲಿ. ಅದನ್ನು ಮಾಡಬೇಕು ಅಂತ ಇದರಲ್ಲಿ ನೈಸರ್ಗಿಕ ಕಾನೂನು ನೀವು ಆರಾಮಾಗಿ ಮಾತಾಡಿ ಸಮಾನತೆ ಅಂತ ಹೇಳ್ಬಿಟ್ರಾಗಲ್ಲ. ನಮ್ಗೂನು ತಿನ್ನೋದಕ್ಕೆ ಊಟ ಕೊಡಿ, ನಮಗೂ ಹೊಟ್ಟೆಗೆ ಊಟ ಕೊಡಿ ಅಂತೆಲ್ಲ ಶುರು ಮಾಡಿದ್ದು ಇದ್ರಲ್ಲೇ.
ಕೆಲಸದ ಬೇಕು, ಹಸಿವಿನ ಸಾಯುವವನಿಗೆ ನೀನು ಫ್ರೀಯಾಗಿ ಭಾಷಣ ಮಾಡು ಅಂತ ಹೇಳಿದ್ರೆ ಏನ್ ಪ್ರಯೋಜನ ಅಂತ ಇದರಲ್ಲಿ ಹೇಳೋಕೆ ಶುರು ಮಾಡಿದ್ರು. ಇದ್ರದ್ದು ಇದು ಕೂಡ ಪಾರ್ಟ್ ಆಫ್ ಮಾನವನ ಹಕ್ಕುಗಳು. ನಮ್ಗೆ ಇದೆಲ್ಲ ಬೇಕು, ಕೆಲಸ ಬೇಕು, ಊಟ ಬೇಕು, ಮನೆ ಬೇಕು ಅನ್ನೋದೆಲ್ಲ ಶುರುವಾಗಿದೆ ಎಲ್ಲಿಂದ. ಅಂತಾರಾಷ್ಟ್ರೀಯ ಕಾರಣದಲ್ಲಿ ಮಾನವ ಹಕ್ಕುಗಳು ಹೆಂಗ್ ಬೆಳೀತು ಅಂತ, ಮಾನವ ಹಕ್ಕುಗಳು ಅನ್ನೋ ಪದ ಹೆಂಗ್ ಬೆಳೀತು ಅಂತ ಫಸ್ಟ್ ಓದಿದ್ದು. ಈಗ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಹೆಂಗ್ ಬೆಳೀತು ಅಂತ. ನೆಕ್ಸ್ಟ್ ಮೊದಲನೇ ತಲೆಮಾರು, ಅದೇ ಹೇಳಿದ್ರೆ ಮೊದಲನೇ ತಲೆಮಾರಲ್ಲಿ ಫಸ್ಟ್ ಮಾತಾಡಿ ಚೆನ್ನಾಗಿ ಖುಷಿಯಾಗಿರಿ, ಬದುಕಿ ನಕ್ಕೊಂಡು ಆರಾಮಾಗಿರಿ ಅಂತ ಹೇಳಿದ್ರು. ಓಕೆನಾ, ಅದು ಫಸ್ಟ್ ಬಂತು. ನಾಗರಿಕ ರಾಜಕೀಯ ಹಕ್ಕುಗಳನ್ನ ಕೊಟ್ರು. ಬರೀ ಇದನ್ನ ಕೊಟ್ರೆ ಸಾಕಾಗುತ್ತಾ? ಗವರ್ಮೆಂಟ್ ಫೆಸಿಲಿಟಿ, ಜನರಿಗೆ ಉದ್ಯೋಗ ಕೊಡ್ಬೇಕು, ಊಟ ಕೊಡ್ಬೇಕು, ಮನೆ ಕೊಡ್ಬೇಕು, ಎಲ್ಲ ಫೆಸಿಲಿಟಿ ಕೊಡ್ಬೇಕಲ್ವಾ. ಅದೆಲ್ಲ ಬಂದಿದ್ದೆ 2ನೇ ತಲೆಮಾರಲ್ಲಿ. ಅದೇ ಶಿಕ್ಷಣ ಎಲ್ಲ ಕೊಡಿ ಅಂತ ಕೇಳಿದ್ರು. 3ನೇ ತಲೆಮಾರಲ್ಲಿ ಓಕೆ ನಮ್ಗೆ ಊಟ ಕೊಟ್ರೆ ಎಲ್ಲ ಕೊಟ್ರೆ, ನಮ್ಮೂರಲ್ಲಿ ರೋಡ್ ಹಾಕ್ಸ್ರಿ, ಏನು ಓಡಾಡಕ್ ಜಾಗ ಇಲ್ಲ, ಕೆರೆ ಇಲ್ಲ, ಏನಿಲ್ಲ ಅಂತೆಲ್ಲ ಗಲಾಟೆ ಮಾಡಿದ್ರು. ಅದೇ 3ನೇ ತಲೆಮಾರಿನ ಹಕ್ಕುಗಳೆಲ್ಲ ಅದ್ರಲ್ಲಿ ಬಂದು. ನೆಕ್ಸ್ಟ್ ವಿಶ್ವಸಂಸ್ಥೆ 1945ನಲ್ಲಿ ಶುರುವಾಗಿ 1948 10ರಲ್ಲಿ ಇಡೀ ಪ್ರಪಂಚಕ್ಕೆ ಅನ್ವಯ ಆಗತ್ತರ. ಬರೀ ಒಬ್ಬ ಅಲ್ಲಿಗೆ ಫಾರಿನ್ ಅಲ್ಲಿ ಯಾರೋ ಅಮೆರಿಕದಲ್ಲಿರೋಲ್ಲ, ಎಲ್ಲಾರ್ಗು ಅಪ್ಲೈ ಆಗತ್ತರ UDHR ಇಂಪಾರ್ಟೆಂಟ್ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡ್ತು. ಅದಾದ್ಮೇಲೆ ಹೇಳಿದ್ರೆ ಓಕೆ, ಯಾರೋ ಹೇಳ್ಕೊಳೋದ ಅವನ ಇಷ್ಟ ಅಂತ ಸುಮ್ಮನಾಗ್ಬಿಟ್ರು. ಅದಕ್ಕೆ ಏನ್ ಮಾಡ್ತು, ನೆಕ್ಸ್ಟ್ ICCPR ICSP ಒಪ್ಪಂದ ಮಾಡಿಸ್ತು. ಎಲ್ಲಾ ಕಂಟ್ರಿ ಜೊತೆ ಬನ್ನಿ ಎಲ್ಲಾರು ಮಾಡಿ ಒಪ್ಕೊಳ್ಳಿ ಇದಕ್ಕೆ ಅಂತ ಹೇಳಿ, ಒಂದು ಫೋರ್ಸ್ ಮಾಡ್ಲಿಲ್ಲ, ಹೇಳ್ತು. ಓಕೆ, ಬುದ್ಧಿವಾದ ಹೇಳ್ತು, ಈ ತರ ಮಾಡಿ ಎಲ್ಲರೂ ಖುಷಿ ಪೀಸ್ಫುಲ್ ಆಗಿರ್ಬೇಕು, ಅವಾಗಲೇ ನಮ್ಮ ದೇಶ, ಎಲ್ಲಾ ದೇಶಗಳು ಉದ್ಧಾರ ಆಗೋದು ಅಂತ ಸೈನ್ ಮಾಡಿಸ್ತಿದ್ದು. ಕೆಲ ಒಪ್ಪಂದಕ್ಕೆಲ್ಲ ಸೈನ್ ಮಾಡಿಸ್ತು, ಮತ್ತೆ ಇಂಪ್ಲಿಮೆಂಟ್ ಮಾಡಿ ನಿಮ್ ಕಂಟ್ರಿನಲ್ಲೂ ಅಂತ ಹೇಳ್ತು. ಮೂಲ ಏನು, ಅಂತಾರಾಷ್ಟ್ರೀಯ ಕಾನೂನು ಮಾಡುತ್ತಲ್ಲ ಹಕ್ಕು, ಅದಕ್ಕೆ ಏನ್ ಮೂಲ, ಯಾವ ಬೇಸಿಸ್ ಮೇಲೆ ಅದು ಮಾಡ್ತು, ಅದೇ ಹೇಳಿದ್ರೆ UDHR ಮೂಲಕ. ಮತ್ತೆ ಹಳೆ ಕಾಲದಲ್ಲಿ ಏನೋ ಫಾಲೋ ಮಾಡ್ಕೊ. ಈಗ ಗಣಪತಿ ಹಬ್ಬ ಹೆಂಗ್ ಮಾಡ್ತಿದ್ದಾರೆ, ನಿಮ್ ತಾತ ನಿಮ್ ಮುತ್ತಾತ ಎಲ್ಲ ಮಾಡ್ತಾರೆ, ಅದೇ ತರ ಬಂತು. ಹಂಗೆ ಹಳೆ ಕಾಲದಿಂದ ಹೇಳಿದ್ರು, ರೂಢಿಗಳು ಬಂತು. ಯಾರನ್ನು ಗುಲಾಮರಾಗ ಮಾಡಬಾರ್ದು ಅಂತ ಏನೋ ಒಂದು ಪದ್ಧತಿ ಬಂತು. ಅದನ್ನು ಇದು ಅಡಾಪ್ಟ್ ಮಾಡ್ಕೊಂಡ್ರು. ಇದು ಮಾನವನ ಹಕ್ಕುಗಳು ಬರ್ತದೆ ಅಂತ. ಆಡಿ ಆಟ್ರಮ್ ಪಾಟ್ರಮ್, ಅದೇ ಥರ್ಡ್ ಸೆಮ್ ಜರಿಸ್ಪ್ರೆಡೆನ್ಸ್ ಓದ್ತಿರಲ್ಲ. ಅಂದ್ರೆ ಈಗ ಯಾರೋ ಒಬ್ಬ ಇಬ್ರು ಬಂದಿದ್ದಾರೆ, A B ಬಂದ ಕೋರ್ಟ್ ಬಂದಿದ್ದಾರೆ. ಇವ್ನು ಹೇಳ್ತಾನೆ, ಇವನು ನಮ್ಮನೆ ಕಳ್ತನ ಮಾಡ್ದ ಅಂತ ಹೇಳ್ಬಿಡ್ತಾನೆ. ಯಾರು A ಹೇಳ್ತಾನೆ B ಕಳ್ತನ ಮಾಡಕ್ ಬಂದ ಅಂತ. ಹೌದಾ ಅಂದ್ಬಿಟ್ಟು ಕೋರ್ಟ್ ಡಿಕ್ಲೇರ್ ಮಾಡಿ ಓಕೆ ಇವ್ನಿಗೆ ಶಿಕ್ಷೆ ಕೊಟ್ಬಿಡಿ, ಇವ್ನಿಗೆ 10 ವರ್ಷ ಜೈಲು ಅಂತ ಹೇಳ್ಬಿಡಕ್ಕಾಗಲ್ಲ. Bಗೆ ಕೇಳ್ಬೇಕು, ನಿಜವಾಗ್ಲೂ ಕಳ್ತನ ಮಾಡಕ್ ಹೋಗಿದ್ದಪ್ಪ ಅಲ್ಲಿ, ನಿಜನ ಏನ್ ಕತೆ ನಿಂದು ಅಂತ ಕೇಳ್ಬೇಕು. ಆಗ ಕೋರ್ಟ್ ಆಗ ಇವ್ಗೊಂದು ಚಾನ್ಸ್ ಕೊಡ್ಬೇಕು. ಅದನ್ನ ಇನ್ನೊಂದು ಕಡೆನೂ ಕೇಳಿ, ಅದೇ ಆಡಿ ಆಟ್ರಮ್ ಪಾಟ್ರಮ್ ಇನ್ನೊಂದು ಕಡೆನೂ ಕೇಳ್ಬೇಕು. ಕೇಳಿ ಅವನ್ದು ಏನ್ ಪ್ರಾಬ್ಲಮ್ ಅಂತ ಕೇಳ್ಬೇಕು. ಅವನೇನು ಕಳ್ತನ ಮಾಡಕ್ ಹೋಗಿದ್ನೋ, ಇಲ್ಲ ಬೇರೆ ಏನೋ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ನೋ, ಇಲ್ಲ ವಾಟರ್ ಕೇಳಕ್ ಹೋಗಿದ್ನೋ, ಅದನ್ನ ಚೆಕ್ ಮಾಡ್ಬೇಕು ನಾವು. ಕೇಳಿ ಡಿಸಿಷನ್ ತಗೋಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ನ್ಯಾಯಿಕ ಅಂದ್ರೆ, ಇದು ನ್ಯಾಯಿಕ ನಿರ್ಣಯ. ಅಂದ್ರೆ ಈಗ ದೊಡ್ಡ ದೊಡ್ಡ ಕೋರ್ಟ್ಗಳೆಲ್ಲ ನಮ್ ಸುಪ್ರೀಂ ಕೋರ್ಟ್ ಹೇಳಿದ್ದೆಲ್ಲ ಫಾಲೋ ಮಾಡ್ತೀವಲ್ಲ ನಾವು. ಮೊದಲು ಲೇಡೀಸ್ಗೆ ಆಸ್ತಿ ಇಲ್ಲ ಅಂತ ಹೇಳ್ತಾ, ಆಮೇಲೆ ಆಸ್ತಿ ಕೊಡ್ಬೇಕು ಅಂತ ಹೇಳ್ತಾ, ಹಂಗೆ ಏನು ಚೇಂಜಸ್ ಆಯ್ತಲ್ವಾ. ಆ ಅಂತಾರಾಷ್ಟ್ರೀಯ ಕೋರ್ಟ್ ಅಲ್ಲಿ ಹಿಂಗೆ ಏನೇ ಜಡ್ಜ್ಮೆಂಟ್ಗಳು ಬರ್ತಾ ಇದ್ವಲ್ಲ, ಅವನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರು ಮಾನವ ಹಕ್ಕುಗಳು ಇವು ಅಂತ. ಅಂದ್ಮೇಲೆ ವಿಶ್ವಸಂಸ್ಥೆ, ಅದೇ ಹೇಳಿದ್ನಲ್ಲ ಪಬ್ಲಿಕ್ ಇಂಟರ್ನ್ಯಾಷನಲ್ ಹೇಳಿದ್ನಲ್ಲ, ವಿಶ್ವಸಂಸ್ಥೆಯಲ್ಲಿ ಜನರಲ್ ಅಸೆಂಬ್ಲಿ ಮತ್ತೆ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಅದೇ 5 ಪರ್ಮನೆಂಟ್ ರಾಷ್ಟ್ರಗಳೆಲ್ಲ ಇದಾವಲ್ಲ, ಅವರೆಲ್ಲ ಸೇರ್ಕೊಂಡು ಒಂದು ನಿರ್ಣಯ ತಗೊಳ್ತಿದ್ರು. ಓಕೆ, ಈ ಪದ್ಧತಿಗಳೆಲ್ಲ ಒಳ್ಳೇದಲ್ಲ, ಮನುಷ್ಯರಿಗೆ ಸಮಾನತೆ ಕೊಡಬೇಕು ಅಂತೆಲ್ಲ ಒಂದೊಂದು ನಿರ್ಣಯಗಳೆಲ್ಲ ತಗೊಳ್ತಾ ಹೋದ್ರಲ್ಲ, ಆ ನಿರ್ಣಯಗಳನ್ನು ಸೇರಿಸ್ಕೊಂಡು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಮಾಡೋದಕ್ಕೆ ಹೆಲ್ಪ್ ಆಯ್ತು. ನಿರ್ಣಯದ ಮೂಲಕ ಎಲ್ಲ ಸೇರ್ಕೊಂಡು, ಈಗ ಮಹಿಳೆಯರಿಗೂ ಚುನಾವಣೆಯಲ್ಲಿ 1/3 ಅಷ್ಟು ರಿಸರ್ವೇಶನ್ ಕೊಡಬೇಕು ಅಂತ ಡಿಕ್ಲೇರ್ ಮಾಡಲ್ವಾ, ಅದೇ ತರ ಇಲ್ಲೂ ಕೂಡ ಏನೇನೋ ಡಿಕ್ಲೇರ್ ಮಾಡಿದ್ರು, ಅವನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಇವೇ ಮೂಲಗಳು. ಅಂತಾರಾಷ್ಟ್ರೀಯ ಕಾನೂನು ಎಲ್ಲಿಂದ ಹೆಂಗ್ ಮಾಡಿದ್ರು ಅವರು ಅಂತಂದ್ರೆ, ಈ ಬೇಸಿಸ್ ಮೇಲೆನೆ ಅವರು ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಭಾರತದಲ್ಲಿ ಹೆಂಗ್ ಬತ್ತು ಅಂತ, ಪ್ರಾಚೀನ ಕಾಲದಲ್ಲೇ ಹೇಳ್ತಿದ್ರು. ಏನಂತ, ಹಕ್ಕು ಎನ್ನುವುದಕ್ಕಿಂತ ಧರ್ಮ ಅಂತ ಹೇಳ್ತಿದ್ರು, ಕರ್ತವ್ಯ ಅಂತ ಹೇಳ್ತಿದ್ರು ಪ್ರಾಚೀನ ಕಾಲದಲ್ಲಿ. ಧರ್ಮ, ನಾವ್ ಈ ತರ ಮಾಡಬಾರ್ದು, ಈ ತರ ಮಾಡ್ಬೇಕು ಅಂತ ಧರ್ಮ ಅಂತ ಯೂಸ್ ಮಾಡ್ತಿದ್ರಲ್ಲ ಮಹಾಭಾರತದಲ್ಲಿ. ಆತರ ವೇದದಲ್ಲಿ ವಸುದೇವ ಕುಟುಂಬ, ಅಂದ್ರೆ ಇಡೀ ಪ್ರಪಂಚನೇ ಒಂದೇ ಕುಟುಂಬ ನಾವು ಅಂತ ಹೇಳ್ತಿದ್ರು. ರಾಜನು ತನ್ನ ಪ್ರಜೆಗಳನ್ನ ಕಾಪಾಡಬೇಕು ಅಂತ ಹೇಳ್ತಿದ್ರು. ಮಧ್ಯಕಾಲಿಕ ಕುಟುಂಬದಲ್ಲಿ ಏನ್ ಹೇಳ್ತಿದ್ರು, ಬೇರೆ ದೇಶದವರು ನಮ್ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ ಏನಂತ ಹೇಳಿದ್ರು, ಬಸವಣ್ಣ, ಎಲ್ಲರೂ ಗುರು ನಾನಕ್ ಅವರೆಲ್ಲ ಏನಂತ ಹೇಳಿದ್ರು, ಜಾತಿ ಪದ್ಧತಿ ಬೇಡ, ಅಸ್ಪೃಶ್ಯತೆ ಬೇಡ ಅಂತ ಹೇಳಿದ್ರು. ಎಲ್ರು ಒಂದೇನೆ, ಎಲ್ಲಾ ಧರ್ಮಗಳು ಒಂದೇನೆ. ಬಸವಣ್ಣನವ್ರು ಹೇಳಿದ್ರು, ಇವನ್ ಯಾರವ ಅನ್ನದಿರಿ, ಇವ ನಮ್ಮವ ಅಂತ ಹೇಳಿದ್ರು. ಓಕೆ, ಎಲ್ರು ನಮ್ಮವರು ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರು. ಮಾನವ ಹಕ್ಕುಗಳು ಇದು ದೊಡ್ಡ ಪಾಠ. ಓಕೆ, ಅದೇ ತರ ಆಧುನಿಕ ಕಾನೂನಲ್ಲಿ ಮಾಡರ್ನ್ ಇಂಡಿಯಾದಲ್ಲಿ ಏನ್ ಹೇಳಿದ್ರು, ನಾವು ಫುಲ್ ಗಲಾಟೆ ಮಾಡಿ ಜನರು ಬ್ರಿಟಿಷ್ ಎಲ್ಲ ಓಡಿಸ್ಬಿಟ್ಟು ಅಲ್ವಾ.
ಅದನ್ನೇ ಸ್ವತಂತ್ರ ಚಳುವಳಿ ನಡೀತು. ಇದು ಮಾನವ ಹಕ್ಕುಗಳು ಬರೋದಕ್ಕೆ ಮೂಲ ಆಯ್ತು. ನೋಡಿ, ಯಾರೋ ಒಬ್ಬ ಕಂಟ್ರಿಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಹಕ್ಕುಗಳು ಸಿಗಲ್ಲ, ಅವ್ರನ್ನ ಓಡಿಸಿದಕ್ಕೆ ನಮ್ಗೆ ಹಕ್ಕು ಬರೋದಕ್ಕೆ ಶುರುವಾಯ್ತು. ಸೊ ಇದು ಇಂಡಿಯಾದಲ್ಲಿ ಹೆಂಗ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದೀವಿ. ಓಕೆನಾ. ಭಾರತದ ಸಂವಿಧಾನ 1950 ಭಾರತ ಸಂವಿಧಾನ ಬಂತು. ಅದರಲ್ಲಿ 3ನೇ ಭಾಗದಲ್ಲಿ ಏನ್ ಬಂತು? ಫಂಡಮೆಂಟಲ್ ರೈಟ್ಸ್. ಅದೇ ಹೇಳಿದ್ನಲ್ಲ, ನೀವು ಖುಷಿಯಾಗಿರಿ, ಆರಾಮಾಗಿರಿ, ಸಮಾನತೆ ಹಕ್ಕು ಎಲ್ಲ ಬಂತು. ಆಮೇಲೆ ಬರೀ ಅವೊಂದಿದ್ರೆ ಸಾಕಾಗುತ್ತಾ? ನಮ್ಗೂ ಬಟ್ಟೆ ಕೊಡಿ, ಊಟ ಕೊಡಿ, ಮನೆ ಕೊಡಿ ಅಂತೆಲ್ಲ ಬಂದಿದ್ರೆಲ್ಲ ಸರ್ಕಾರ ಕೊಡಬೇಕು ಅಂತ ಇದರಲ್ಲಿ DPSP ರಾಜ್ಯ ನಿರ್ದೇಶನ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ಆಡ್ ಮಾಡಿದ್ರು 4ನೇ ಭಾಗದಲ್ಲಿ. ಇದು ಪ್ರತಿಯೊಬ್ಬ ಪ್ರಜೆಗೂ ಅತ್ಯುತ್ತಮ ಹಕ್ಕುಗಳನ್ನ ಕೊಟ್ಟೈತೆ. 1993 ಇದನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ದು. 1993 ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ತಂದ್ರು ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆಯ್ತು. ಮೇನಕಾ ಗಾಂಧಿ, ಇದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಇದು ಪಾಸ್ಪೋರ್ಟ್ ಕಿತ್ಕೊಬಿಡ್ತಾರೆ, ಪಾಸ್ಪೋರ್ಟ್ ಕಿತ್ಕೊಳ್ಳೋದೆಲ್ಲ ತಪ್ಪು, ಬರೀ ಬದುಕೋಕ್ಕಲ್ಲ, ಬೇರೆ ದೇಶಕ್ಕೆಲ್ಲ ಓಡಾಡ್ಬೋದು, ಅದು ಸ್ವತಂತ್ರಕ್ಕೆ ಧಕ್ಕೆ ಆಗುತ್ತೆ ಅಂತ ಕೋರ್ಟ್ ಹೇಳ್ತು. ಆರ್ಟಿಕಲ್ 21 ಜೀವಿಸುವ ಹಕ್ಕು, ವೈಯಕ್ತಿಕ ಸ್ವತಂತ್ರದ ಹಕ್ಕು, ಅದು ಉಲ್ಲಂಘನೆ ಆಗುತ್ತೆ ಪಾಸ್ಪೋರ್ಟ್ ಕಿತ್ಕೊಬಿಟ್ರೆ ಸುಮ್ನೆ ಅಂತ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತು. ಕೇಶವಾನಂದ ಭಾರತದಲ್ಲಿ ಮಾನವ ಹಕ್ಕುಗಳಿಲ್ಲ, ಇದನ್ನೆಲ್ಲ ಬದಲಾಯಿಸಂಗೆ ಇಲ್ಲ. ಮೋದಿನಾರಾಗಲಿ ಕಾಂಗ್ರೆಸ್ ಅವ್ರು ಯಾರು ಬದಲಾಯಿಸೋಲ್ಲ. ಓಕೆ, ನಾನೀಗ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ, ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದೀನಿ, ಇನ್ನು ಯಾರು ದೇಶದಲ್ಲಿ ಯಾರು ಮಾತಾಡಂಗೆ ಇಲ್ಲ ಅಂತೆಲ್ಲ ಹೇಳೋದಕ್ಕಾಗಲ್ಲ. ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಂತೆಲ್ಲ ಫುಲ್ ಕಂಟ್ರೋಲ್ ಮಾಡಕ್ಕೆ ಯಾವ ಪ್ರೈಮ್ ಮಿನಿಸ್ಟರ್ ಬಂದ್ರು, ಯಾವ ಪಾರ್ಟಿ ಪ್ರೈಮ್ ಮಿನಿಸ್ಟರ್ ಬಂದ್ರು ಅದನ್ನ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ಇದರಲ್ಲಿ ಹೇಳ್ತು. ಯಾಕೆ ಹೇಳೋದು? ಮೂಲಭೂತ ರಚನೆ ಸಿದ್ಧಾಂತ, ಇದು ಮೂಲಭೂತ ರಚನೆ ಆಗಿದೆ. ಅದರಲ್ಲಿ ಅದನ್ನ ಈ ಹಕ್ಕುಗಳನ್ನ, ಮಾನವ ಹಕ್ಕುಗಳು ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತು. ಮತ್ತೆ ಮೂಲಭೂತ ಹಕ್ಕುಗಳು ಇದನ್ನೆಲ್ಲ ಚೇಂಜ್ ಮಾಡೋದು, ಕಿತ್ಕೊಳ್ಳೋದಲ್ಲ, ಬರೀ ಮಾಡಿಫೈನು ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಾನವನ ಹಕ್ಕುಗಳು ಅಂದ್ರೆ ಉಸಿರಷ್ಟೇ ಮುಖ್ಯವಾದ ಪ್ರಕೃತಿ ಉಡುಗೊರೆ ಆಗಿದೆ. ಹಳೆ ಗ್ರೀಕ್ ಕಾಲದಿಂದ ಹಿಡಿದು ತುಂಬಾ ಗಲಾಟೆ, ಕ್ರಾಂತಿ ಎಲ್ಲ ಆಗಿ ಈಗಿನ ವಿಶ್ವಸಂಸ್ಥೆ ಇದೆಯಲ್ಲ ಪ್ರೆಸೆಂಟ್, ಇದ್ರ ಮೂಲಕ ಅದು ಮಾನವನ ಹಕ್ಕುಗಳು ದೊಡ್ಡ ಕಾನೂನಾಗಿದೆ. ಈಗ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಒಂದು ಕಂಟ್ರಿ ವಿರುದ್ಧನೇ ಹೋಗಿ ವಿಶ್ವಸಂಸ್ಥೆ ಕಂಪ್ಲೇಂಟ್ ಕೊಡ್ಬೋದು, ಅಷ್ಟು ಲೆವೆಲ್ ಬೆಳೆದಿದ್ದಾರೆ. ನಮ್ಮ ಇಂಡಿಯಾ ಅದಕ್ಕೆ ಸೈನ್ ಮಾಡಿಲ್ಲ, ಅಮೆರಿಕನೂ ಸೈನ್ ಮಾಡಿಲ್ಲ, ಆದ್ರೆ ಆ ಥರ ಅಷ್ಟು ಲೆವೆಲ್ ಅಲ್ಲಿ ಬೆಳೆದಿದೆ. ಅದಕ್ಕೆ ಯಾರು ಸೈನ್ ಮಾಡಿದ್ರೆ, ಸೈನ್ ಮಾಡಿದ್ರೆ ಒಬ್ಬ ನಾರ್ಮಲ್ ಪ್ರಜೆ ಕೂಡ ಹೋಗ್ಬಿಟ್ಟು ನನ್ನ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ, ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ನನ್ನ ಹಕ್ಕುಗಳು ಉಲ್ಲಂಘನೆ ಮಾಡಿ ಅವ್ರ ಮೇಲೆ ಬೇರೆ ಕಂಪ್ಲೇಂಟ್ ಕೊಡ್ಬೋದು ಇಂಟರ್ನ್ಯಾಷನಲ್ ವಿಶ್ವಸಂಸ್ಥೆ ಲಾ ಪ್ರಕಾರ. ಸೊ ನಮ್ಮ ಕಂಟ್ರಿ ಆ ಥರ ಸೈನ್ ಮಾಡಿಲ್ಲ, ಅದನ್ನ ಆಪ್ಷನಲ್ ಕೊಟ್ಟರು. ಓಕೆನಾ. ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೈಟ್ಸ್. ವಾಟ್ ಆರ್ ಹ್ಯೂಮನ್ ರೈಟ್ಸ್? ಡಿಫೈನ್ ಹ್ಯೂಮನ್ ರೈಟ್ಸ್. Enumerate, explain the classification and different kinds of human rights. ಮಾನವನ ಹಕ್ಕುಗಳು ಎಂದರೇನು? ಮಾನವ ಹಕ್ಕುಗಳನ್ನು ವ್ಯಾಖ್ಯಾನ ಮಾಡಿ, ಹಕ್ಕುಗಳನ್ನ ವರ್ಗಾವಣೆ ಮಾಡಿ, ವಿಧ ಬಗೆಗಳು ಅಂತ ಕೇಳ್ಬೋದು, ವಿಧಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಕ್ಲಾಸಿಫಿಕೇಶನ್, ಡಿಫ್ರೆಂಟ್ ಕೈಂಡ್, ನಮೂದನೆ ಮಾಡಿ ಮತ್ತೆ ವಿವರಿಸಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಏನೇ ಕ್ವಶನ್ ಕೇಳಿದ್ರು ಇದನ್ನೇ ಬರೀಬೇಕು. ಸೊ ಎಲ್ಲ ಫುಲ್ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ 14, 16ಗೆ ಔಟ್ ಆಫ್ 16 14 ಎಲ್ಲ ಬರುತ್ತೆ. ಫುಲ್ ಎಲ್ಲ ಬರೆದ್ರೆ ಮಾನವ ಹಕ್ಕುಗಳ ವ್ಯಾಖ್ಯಾನ ತುಂಬಾ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿದ್ರೆ 15 ಎಲ್ಲ ಕೊಡ್ತಾರೆ 16ಗೆ. ಓಕೆ. ಮಾನವ ಹಕ್ಕುಗಳ ವರ್ಗೀಕರಣ, ವಿವಿಧ ವಿಧಗಳು. ಮೊದಲನೇ ಅದೇ ಹೇಳಿದ್ನಲ್ಲ, ಫುಲ್ ಇದ್ದಿಲ್ಲ ಏನಿಲ್ಲ. ಮಾನವ ಹಕ್ಕುಗಳು ಮೊದಲನೇದರಲ್ಲಿ ಏನ್ ಮಾಡಿದ್ರು, ಎಲ್ಲಾರ್ಗು ಎಂಜಾಯ್, ಆರಾಮಾಗಿರಿ, ಎಲ್ಲರಿಗೂ ಸಮಾನಾಗಿರಿ ಅಂತ. 2ನೇ ತಲೆಮಾರಲ್ಲಿ ಏನ್ ಹೇಳ್ತು, ಬರೀ ಸಮಾಧಾನ, ಆರಾಮಾಗಿರಿ, ಖುಷಿಯಾಗಿರಿ ಅಂದ್ಬಿಟ್ರೆ ಎಲ್ಲ ನಮ್ಗೂ ಊಟ ಕೊಡಿ, ನಮ್ಗೂನು ಬದುಕೋದು, ನಮಗೂ ಫೆಸಿಲಿಟಿ ಕೊಡಿ ಅಂತ ಕೇಳಿದ್ರೆ 2ನೇ ತಲೆಮಾರಲ್ಲಿ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮೂರಲ್ಲಿರೋ ಕೆರೆ ಸರಿ ಮಾಡಿ, ಮತ್ತೆ ರೋಡ್ ಎಲ್ಲ ಸರಿ ಮಾಡಿ ಅಂತೆಲ್ಲ ಕೇಳಿದೆ 3ನೇ ತಲೆಮಾರು. ಮತ್ತೆ ಒಂದಕ್ಕೊಂದು ಅವಲಂಬನೆ ಆಗಿದೆ. ಒಂದು ರೋಡ್ ಎಲ್ಲ ಚೆನ್ನಾಗಿರ್ಬೇಕು ತಾನೆ, ಬರೀ ನಿಮ್ ಮನೆ ಎಲ್ಲ ಸರಿಯಾಗಿದೆ ಸಾಕಾ? ಇದು ರೋಡ್ ಬೇಕು, ನಿಮ್ ಮನೆಗೆ ಗೌರ್ಮೆಂಟ್ ಫೆಸಿಲಿಟಿ ಕೊಡ್ಬೇಕು, ಮತ್ತೆ ನಿಮ್ಗೆ ಫೆಸಿಲಿಟಿ ಕೊಡ್ತೀನಿ ಅಂತ ಕೂಡ ಹಾಕ್ಬಿಟ್ರೆ ಮುಂದೆ ಒಳಗಡೆ ನಿಮ್ಗೂ ಸ್ವತಂತ್ರ ಬೇಕು. 3 ಕೂಡ ಬೇಕು ನಿಮ್ಗೆ, ಗೊತ್ತಾಯ್ತಾ? ಒಂದನ್ ಬಿಟ್ಟು ಒಂದು ಇರಕ್ಕಾಗಲ್ಲ. ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಮಾನವ ಹಕ್ಕುಗಳೇ ಅದಕ್ಕೆ ಮೂಲ, ಗೊತ್ತಾಯ್ತಾ? ಮಾನವ ಹಕ್ಕುಗಳೇ ಇಲ್ದೇನೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಯೋಜನ ಅಲ್ವಾ? ಸೊ ಈ ಮಾನವ ಹಕ್ಕು ಅನ್ನೋದು ಶುರುವಾಗಿದ್ದು ವಿಶ್ವಸಂಸ್ಥೆ ಬಂದ್ಮೇಲೆ. ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡ್ಬೇಕು, ಗಂಡು ಹೆಣ್ಣು ಇಬ್ಬರಿಗೂ ಸಮಾಧಾನ ಕೊಡ್ಬೇಕು. ಅಮೆರಿಕನವರಾಗ್ಲಿ, ಭೂತಾನವರಾಗ್ಲಿ, ಶ್ರೀಲಂಕಾನವ್ರಾಗ್ಲಿ ಎಲ್ಲಾ ದೇಶನೂ ಒಂದೇನೆ. ಈಗ ದೊಡ್ಡದು ಚಿಕ್ಕದು ಅಂತ ಕಂಟ್ರೀಸ್ ಹೇಳಕೋರ ಗಲಾಟೆ ಆಗುತ್ತೆ. ಎಲ್ಲಾರು ಒಂದೇನೆ, ಯಾರು ಯುದ್ಧ ಮಾಡ್ಕೋಬೇಡಿ. ಈಗ ಮೀನು, ಫಿಶ್ ಅಂತ ಅನ್ಸ್ಕೋಬೇಕಾದ್ರೆ ವಾಟರ್ ಅಲ್ಲಿ ಆರಾಮಾಗಿ ಒಂದು ವಾಟರ್ ಬೇಕು, ಅದು ವಾಟರ್ ಅಲ್ಲಿ ಆರಾಮಾಗಿ ಸ್ವಿಮ್ ಮಾಡಕ್ ಬಿಟ್ಬಿಡ್ಬೇಕು, ಅವಾಗಲೇ ಫಿಶ್ ಅನ್ಸ್ಕೊಳ್ಳೋದಲ್ವಾ? ಅದೇ ತರ ಒಬ್ಬ ಮನುಷ್ಯ ಅಂತ ಅನ್ಸ್ಕೋಬೇಕಾದ್ರೆ ಕೆಲವು ಹಕ್ಕುಗಳು ಕೊಡ್ಲೇಬೇಕು. ಯಾವ್ದನ್ನ ಕೊಡದೇ ಇದ್ರೆ ಅವನು ಮನುಷ್ಯ ಅನ್ಸ್ಕೊಳ್ಳೋದೇ ಇಲ್ವೋ, ಆ ಹಕ್ಕುಗಳನ್ನೇ ಮಾನವನ ಹಕ್ಕುಗಳು ಅಂತ ಕರೀತಾರೆ. ಇದು ಬರೀ ಉಸಿರಾಡೋದಕ್ಕಲ್ಲ, ನಮ್ಮ ಬುದ್ಧಿ, ನಮ್ಮ ಆತ್ಮಸಾಕ್ಷಿ ಬೆಳೆಯಕ್ಕೂ ಇಂಪಾರ್ಟೆಂಟ್ ಅಂತ ಹೇಳ್ತು. ಇದು ಸರ್ಕಾರಗಳನ್ನ ಮೋಸ ಮಾಡೋದು ಅಂತ ತಡೆಯೋದಕ್ಕೋಸ್ಕರ ಇದು ಮಾನವನ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತು.
ಸೊ ಅದು ಮಾನವನ ಹಕ್ಕುಗಳು ಒಂದು ಪೀಠಿಕೆ ಬರೀಬೇಕು. ನೆಕ್ಸ್ಟ್ ಅರ್ಥ ಏನು, ಡೆಫಿನೇಷನ್, ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳು ಅಂದ್ರೆ ಏನು? ಯಾರೇ ಆಗ್ಲಿ, ಡೊನಾಲ್ಡ್ ಟ್ರಂಪ್ ಆದ್ರೂ ಯಾರ ಪರ್ಸನ್ ಆಗ್ಲಿ, ಭೂಮಿ ಮೇಲೆ ಹುಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ಸಿಗೋ, ಪ್ರಕೃತಿಯಿಂದ ಸಿಗೋ ಹಕ್ಕುಗಳದು. ಮೀನು ಹುಟ್ಟಿದ ತಕ್ಷಣ ಆರಾಮಾಗಿ ಇದರಲ್ಲಿ ವಾಟರ್ ಸ್ವಿಮ್ ಮಾಡೋ ಹಕ್ಕು ಹೇಗಿದೆ, ಅದೇ ತರ ಎಲ್ರಿಗೂ ಸಿಗೋ ಹಕ್ಕದು. ಇದನ್ನ ಯಾರನ್ನು ಕಿತ್ಕೊಳ್ಳೋದಕ್ಕಾಗಲ್ಲ. ನೀನ್ ಯಾವ ಜಾತಿ, ಯಾವ ಭಾಷೆ, ಇದು ಬಾಯ್ ಆರ್ ಗರ್ಲ್ ಆರ್ ಇವರ್ ರಿಚ್ ಆರ್ ಪೂರ್ ಅಂತೆಲ್ಲ ನೋಡ್ದೇನೆ ಎಲ್ರಿಗೂ ಈಕ್ವಲ್ ಆಗಿ ಸಿಗೋ ರೈಟ್ಸ್, ಈಕ್ವಲ್ ರೈಟ್ಸ್. ಉದಾಹರಣೆಗೆ, ಮರಕ್ಕೆ ಬೇರೆ ಯಾವ ತರ ನಾರ್ಮಲ್ ನ್ಯಾಚುರಲ್ ಆಗಿದೆ, ಹಾಗೆ ಮನುಷ್ಯನಿಗೆ ಮುಕ್ತವಾಗಿ ಮಾತಾಡೋಕ್ಕೂ ಅಷ್ಟೇ ನ್ಯಾಚುರಲ್ ಆಗಿ ಇರುತ್ತೆ ಅನ್ನೋದನ್ನೇ ಇದು ಮೀನಿಂಗ್, ರೈಟ್ಸ್ ಆಫ್ ದಿ ಮೀನಿಂಗ್ ಆಫ್ ದಿ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ವ್ಯಾಖ್ಯಾನಗಳು. ಅರ್ಥ ಆಯ್ತು ನನಗೆ. ವ್ಯಾಖ್ಯಾನ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ, ಮೀನ್ಸ್ ದ ಎಕ್ಸ್ಪರ್ಟ್ ಪೀಪಲ್ ಆಸ್ ಪರ್ ಅವರು ಆಕ್ಟ್, ಮಾನವ ಹಕ್ಕುಗಳ ರಕ್ಷಣಾ ಅಧಿನಿಯಮ 1993 ಆಕ್ಟ್ ಸೆಕ್ಷನ್ 2(1)(d) ಪ್ರಕಾರ ಮಾನವ ಹಕ್ಕುಗಳು ಅಂದ್ರೆ ಸಂವಿಧಾನದಿಂದ ಬಂದಿರಬೇಕು, ಖಾತ್ರಿಪಡಿಸಿರ್ಬೇಕು. ಅಥವಾ ಅಂತಾರಾಷ್ಟ್ರೀಯ ಒಡಂಬಡಿಕೆ ಇದೆಲ್ಲ ನೋಡಿ, ಸಂವಿಧಾನದಲ್ಲಿ ಏನೋ ಇರುತ್ತೆ, ಒಂದ್ಸಲ ಕೋರ್ಟು ಅಂತಾರಾಷ್ಟ್ರೀಯ ಕಾನೂನನ್ನ ರೆಫರ್ ಮಾಡಿಬಿಡುತ್ತೆ. ಸೊ ಯಾವ್ದಾರ ಒಂದು ಸಂವಿಧಾನ ಅಥವಾ ಅಂತಾರಾಷ್ಟ್ರೀಯ ಒಡಂಬಡಿಕೆ ಸೇರಿಸಲಾಗಿರುವ ಜೊತೆಗೆ ಭಾರತದಲ್ಲಿ ನ್ಯಾಯಾಲಯದ ಜಾರಿ ಮಾಡಲ್ವ ಜೀವನ ಸ್ವತಂತ್ರ ಸಮಾನತೆ ಅಂತ. ಅಂದ್ರೆ ಅಮೆರಿಕದ ಫಾರಿನ್ ನಲ್ಲಿ ಅಂತಾರಾಷ್ಟ್ರೀಯದಲ್ಲಿ ಏನೋ ಒಡಂಬಡಿಕೆ ಮಾಡ್ಕೊಂಡ್ರೆ ಏನಂತ, ಎಲ್ರಿಗೂ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೈಕ್ ಓಡಿಸೋ ಹಕ್ಕು ಕೊಡ್ತಾ ಇದೀವಿ ಅಂತ. ಅದನ್ನ ನಮ್ಮ ದೇಶದಿಂದ ಮಾಡಕ್ಕಾಗುತ್ತಾ, ಅಲ್ಲಿ ಕೊಟ್ಬಿಟ್ರು ಅಂತ ಇಲ್ಲ. ಕೋರ್ಟ್ ಅಲ್ಲಿ ಓಕೆ ಅನ್ಬೇಕು. ಸಂವಿಧಾನದಲ್ಲಿ ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ಓಕೆ ಅವ್ರು ಹೇಳಿದ್ರೆ ನಾವು ಅಪ್ರೂವ್ ಮಾಡ್ತಿದ್ದೀವಿ ಅಂತ ಕೋರ್ಟ್ ಹೇಳಿದ್ರೆ ಆಗ ನಮ್ಮ ದೇಶದಲ್ಲಿ ಆಗ್ಬಿಡುತ್ತೆ. ಅದಕ್ಕೆ ಹೇಳಿರೋದಿಲ್ಲ, ಭಾರತ ನ್ಯಾಯಾಲಯದಲ್ಲೇ ಜಾರಿ ಆಗ್ಬೇಕದು. ಅದನ್ನ ಮಾತ್ರ ನಾವು ಈ 1993 ಆಕ್ಟ್ ಸೆಕ್ಷನ್ 2(1)(d) ನಲ್ಲಿ ಅದನ್ನು ಬೇಕಿದ್ರೆ ನಾವು ಆಗ ಮಾನವ ಹಕ್ಕುಗಳು ಅಂತ ವ್ಯಾಖ್ಯಾನ ಮಾಡ್ಬೋದು, ಅದನ್ನ ವ್ಯಾಖ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಡಿ ಬಸ್ ಅಂತಿದ್ದಾನಲ್ಲ ಬಾಸು, ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಯಾವ ಹಕ್ಕುಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಮನುಷ್ಯ ಆಗಿದ್ದಾನೆ ಎಂದು ಕಾರಣಕ್ಕೋಸ್ಕರ ಅಗತ್ಯವಿದೆ ಅವೇ ಮಾನವನ ಹಕ್ಕುಗಳು ಅಂತ ಹೇಳ್ತು. ಒಬ್ಬ ಬಡವನು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳುವ ಹಕ್ಕಿದೆ. ಇದು ಅವನ ಸಮಾನತೆ ಮತ್ತು ಘನತೆಯ ಹಕ್ಕಾಗಿದೆ. ಮಾನವನ ಹಕ್ಕುಗಳು ವರ್ಗೀಕರಣ ಹೆಂಗೆ, ವಿಧಗಳೇನೇನು ಅಂತ ಅದು ಯಾವ ಎಕ್ಸ್ಪ್ಲೇನ್ ಮಾಡೋದಲ್ಲ. ಮೊದಲನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು. ಮೊದಲನೇ ತಲೆಮಾರು ಅಂದ್ರೆ ಏನು ಮಾಡ್ಬೇಕಪ್ಪ, ನೆಗೆಟಿವ್ ರೈಟ್ಸ್ ಮೀನ್ ಡೋಂಟ್ ಡೂ ಎನಿ ಬ್ಯಾಡ್ ಟು ದ ಪೀಪಲ್. ಮೀನ್ಸ್ ಈ ಬದುಕೋ ಹಕ್ಕು ಅವ್ರಿಗೆ ಬಿಟ್ಬಿಡಿ, ಅವ್ರನ್ನ ಏನು ಮಾಡ್ಬಿಡಿ, ನೀವೇನು ಮಾಡದೇ ಇರೋ ಪರವಾಗಿಲ್ಲ, ಅವ್ರಿಗೂ ಬಿಟ್ಬಿಡಿ. ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್, ವೋಟ್ ಹಾಕೋ ರೈಟ್ಸು, ಎಲೆಕ್ಷನ್ ನಿಲ್ಲೋ ಹಕ್ಕು, ಮತ್ತೆ ಸರ್ಕಾರಿ ಕೆಲಸ ಪಡೆಯೋ ಹಕ್ಕು, ಗುಲಾಮಗಿರಿಯಿಂದ ಮುಕ್ತಿ, ಚಿತ್ರಹಿಂಸೆ ಕೊಡ್ಬಿಡಿ, ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಕೊಡಿ, ಫುಲ್ ಫ್ರೀಡಮ್ ಬಿಟ್ಬಿಡಿ. ಅವ್ರು ಯಾವುದೋ ಒಂದು ಅವ್ರು ಇಷ್ಟ ಮಾಡಿದ ದೇವರನ್ನ ಪೂಜೆ ಮಾಡಕ್ ಬಿಟ್ಬಿಡಿ, ಅವ್ರಿಗೇನು ತೊಂದರೆ ಕೊಡ್ಬೇಡಿ ಅಂತ ಹೇಳ್ತು. ಆಮೇಲೆ ಏನಾಯ್ತು, ನೆಕ್ಸ್ಟ್ ಜನರೇಷನ್ ಏನು ತೊಂದರೆ ಕೊಡ್ಬೇಡಿ ಅಂತ ಸುಮ್ಮನೆ ನೀವು ಓಟ್ ಹಾಕ್ಸ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಆಗುತ್ತಾ? ನಮಗೂ ಫೆಸಿಲಿಟಿ ಕೊಡಿ, ನಮಗೂ ಏನಾದ್ರು ಸಂಬಳ ಕೊಡಿ, ಊಟ ಕೊಡಿ, ಹಾಸ್ಪಿಟ್ಲ್ ಫೆಸಿಲಿಟಿ ಕೊಡಿ ಅಂತ, ಪೆನ್ಷನ್ ಕೊಡಬೇಕು ಅಂತ ಬರುತ್ತಲ್ಲ, ಅದೇ 2ನೇ ತಲೆಮಾರು. ಮೊದಲನೇದು ನಮ್ಗೇನು ಹೆಲ್ಪ್ ಮಾಡಿದ್ರೆ ನಮ್ಮನ್ನ ಬಿಟ್ಬಿಡಿ ಅಂತ. 2ನೇದೇನು ಹೇಳುತ್ತೆ, ಯು ಹ್ಯಾವ್ ಟು ಗಿವ್ ಮಿ ಸಮ್ ಫೆಸಿಲಿಟೀಸ್ ಅಂತ 2ನೇ ತಲೆಮಾರು ಹೇಳುತ್ತೆ. ಅಷ್ಟೇನೆ, ಆರ್ಥಿಕ ಹಕ್ಕು, ಸಾಮಾಜಿಕ ಹಕ್ಕು, ಸಾಂಸ್ಕೃತಿಕ ಹಕ್ಕು. 3ನೇ ತಲೆಮಾರಲ್ಲಿ ಏನು ಹೇಳುತ್ತೆ, ಅದಾಯ್ತು ಇದಾಯ್ತು, ಓಕೆ ನೀವು ಫ್ರೀ ಆಗಿಬಿಟ್ರೆ ನಿಮ್ಗೆ ಊಟನ ಕೊಟ್ರಿ, ಓಕೆ ಕೊಟ್ರೆ ಸಾಕಾಗುತ್ತಾ? ನಮ್ಮ ದೇಶ ಸುತ್ತಮುತ್ತ ಚೆನ್ನಾಗಿರ್ಬಾರ್ದಾ? ಪಾರ್ಕ್ ಇರ್ಬೇಕಲ್ವಾ? ಸಮುದ್ರ, ಇದು ಬಾಂಬ್ ಹಾಕ್ಬಿಟ್ರೆ ಪಕ್ಕದಲ್ಲಿ ಬಂದ್ಬಿಟ್ಟು ನಮ್ಮ ದೇಶ ಮಾತ್ರ ಎಲ್ಲ ಮಾಡಬಾರ್ದು. ನಮಗೂ ಬೆಳೆಯೋ ಹಕ್ಕೈತೆ, ಶಾಂತಿಯಿಂದ ಬದುಕೋ ಹಕ್ಕೈತೆ, ಪರಿಸರ ಹಕ್ಕೈತೆ, ಸುತ್ತಮುತ್ತ ಪರಿಸರ ಮಾಲಿನ್ಯ ಮಾಡಬಾರ್ದು, ಒಳ್ಳೆ ಗಾಳಿ ಎಲ್ಲ ಕೊಡಬೇಕು, ನಮ್ಮ ದೇಶದ ಈ ಭವಿಷ್ಯ ನಾವೇ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತು. ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಎಲ್ಲ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಓದಿ 3 ಇದೆಯಲ್ಲ, ಈ 3ರಲ್ಲಿ ಯಾವ್ದು ಇಂಪಾರ್ಟೆಂಟು? ಇದು ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ವಿಚ್ ಒನ್ ಇಸ್ ಇಂಪಾರ್ಟೆಂಟ್? ಆಲ್ 3 ಆರ್ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಒನ್. ಎಲ್ಲ ಎವ್ರಿಥಿಂಗ್ ಇಂಪಾರ್ಟೆಂಟ್. ನಿಮ್ಮನ್ನ ಫ್ರೀಡಮ್ ಆಗಿ ಬೇಡವಾ? ಫ್ರೀಡಮ್ಮು ಬೇಕು ನಿಮಗೆ, ಜಾಬು, ಫೆಸಿಲಿಟಿ, ಹೋಮು, ಶಿಕ್ಷಣ, ಎಜುಕೇಶನ್ ಬೇಡವಾ? ಬೇಕು. ದೆನ್ ನಿಮ್ಗೆ ಸರೌಂಡಿಂಗು ಎಲ್ಲ ಇಂಪಾರ್ಟೆಂಟ್ ಅಲ್ವಾ, ಚೆನ್ನಾಗಿರ್ಬೇಕಲ್ವಾ? ಸೊ ಅದು ಬೇಕು. ಆಲ್ 3 ಆರ್ ವೆರಿ ಇಂಪಾರ್ಟೆಂಟ್ ಅಂತ ಬರೀಬೇಕಷ್ಟೇ. ಸೊ ಪರಸ್ಪರ ಅವಲಂಬನೆ ಆಗಿದೆ ಅಂತ ಹೇಳ್ತು. ನೆಕ್ಸ್ಟ್ ಕೇಸ್ ಲಾ ಇದೆ, ಕೇಸ್ ಲಾ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್, ಯೂನಿಟ್ 1, ಕ್ವಶನ್ ನಂಬರ್ 3, ಯೂನಿವರ್ಸಲೈಸೇಷನ್ ಆಫ್ ಹ್ಯೂಮನ್ ರೈಟ್ಸ್. ರೈಟ್ ಎ ಎಸ್ಸೆ ಆನ್ ಯೂನಿವರ್ಸಲೈಸೇಷನ್ ಆಫ್ ಹ್ಯೂಮನ್ ರೈಟ್. ಮಾನವ ಹಕ್ಕುಗಳ ಸಾರ್ವತ್ರೀಕರಣದ ಬಗ್ಗೆ ಪ್ರಬಂಧ ಬರೀರಿ. ಏನು ಬರಲ್ಲ ಕ್ವಶನ್, ಆಡ್ ಮಾಡಿದ್ದೀನಿ, ಮಿಸ್ ಆಗಿ ಬಂದ್ರು ಬರೀರಿ ಅಂತ ಅಷ್ಟೇ.
ಆಲ್ಮೋಸ್ಟ್ ಬರಲ್ಲ ಇದು. ಇದಂದ್ರೆ ಈಗ ಮಾನವ ಹಕ್ಕು ಅಂದ್ರೆ ಬಡವರಿಗೆ ಶ್ರೀಮಂತರಿಗೆ ಅಂತ ಅಮೆರಿಕನಾರಾಗ್ಲಿ ಬಡವ ಪೂರ್ ಕಂಟ್ರಿನಾದ್ರೂ ಎಲ್ರಿಗೂ ಸಮನಾಗಿ ಸಿಗ್ಬೇಕು, ಯಾವುದೇ ಗಡಿ ಜಾತಿ ಧರ್ಮ ಏನು ಇಲ್ಲದೆ ಎಲ್ರಿಗೂ ಸಿಗ್ಬೇಕು ಅಂತ ಹೇಳುತ್ತೆ. 1948 ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆನ ಮಾಡಿದ ಮೇಲೆ ಇದು ಕೇವಲ ಒಂದು ದೇಶದ ಸಮಸ್ಯೆಗಳಿದೆ, ಇಡೀ ಪ್ರಪಂಚಕ್ಕೆ ಜವಾಬ್ದಾರಿ ಆಯ್ತು. ಅಂದ್ರೆ ಒಂದು ಇದು ಅಂತಾರಾಷ್ಟ್ರೀಯ ಕಾನೂನು ಮಾಡಿದ್ದಲ್ಲ, ವಿಶ್ವಸಂಸ್ಥೆ ಹೇಳ್ತಲ್ಲ UDHR, ಭಾರತ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡ್ತಾರೆ. ಇದು ಬರೀ ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸ್ಗೆ ಅಂತ ಅಪ್ಲೈ ಆಗಿ ಇಡೀ ದೇಶಕ್ಕೆಲ್ಲ ಅಪ್ಲೈ ಆಯ್ತು. ಎಲ್ಲಾ ದೇಶಗಳು ಅದನ್ನ ಅಪ್ಲೈ ಮಾಡ್ಲೇಬೇಕು, ಫಾಲೋ ಮಾಡ್ಬೇಕು ಅಂತ ಇದು ಹೇಳ್ತು. ಇದು ಎಲ್ಲಾ ಕಡೆಯಲ್ಲೂ ಅಪ್ಲೈ ಆಯ್ತು. ಬರೀ ವ್ಯಕ್ತಿ ಭಾರತದಲ್ಲಾರ ಇರ್ಲಿ, ಆಫ್ರಿಕಾದಲ್ಲಾರ ಇರ್ಲಿ, ಎಲ್ಲಾದ್ರಲ್ಲಿ ಎಲ್ರಿಗೂ ಬದುಕೋಕೈತೆ, ಮರ್ಯಾದೆಯಿಂದ ಬದುಕೋಕೈತೆ. ಇದನ್ನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಯಾರು ಕೂಡ ನನ್ ದೇಶ ನಾನು ಹೆಂಗಾದ್ರೂ ಮಾಡ್ಕೊಳ್ತೀನಿ ಆತರ ಹೇಳೋದಕ್ಕಾಗಲ್ಲ. ಆತರ ಮಾಡಿದ್ರೆ ವಿಶ್ವಸಂಸ್ಥೆ ಕ್ವಶನ್ ಕೇಳುತ್ತೆ. ಈಗ ಮನೇಲಿ ಯಾರಾದ್ರೂ ಪಕ್ಕದ ಮನೆ ಗಲಾಟೆ ಮಾಡ್ತಾರೆ, ಇಡೀ ಊರೆಲ್ಲ ಒಂದು ಗಲಾಟೆ ಕೇಳಿದ್ರು ಆತರ. ನೆಕ್ಸ್ಟ್, ಸಾರ್ವತ್ರೀಕರಣದ ಐತಿಹಾಸಿಕ ವಿಕಾಸ ಹೆಂಗೆ ಬೆಳೀತಿದ್ದು, ಯೂನಿವರ್ಸಲಿಸಮ್ ಅನ್ನೋದು ಇದು ಹೇಳಿದಲ್ಲ ಅವಾಗಲೇ. ಪ್ರಾಚೀನ ಕಾಲ, ಎರಡನೇ ಯುದ್ಧ ಆದಾಗ ಪ್ರಾಚೀನ ಕಾಲದಲ್ಲಿ ಅವಾಗಲೇ ಹೇಳ್ತು, ನೈಸರ್ಗಿಕ ಕಾನೂನು ಎಲ್ರಿಗೂ ಸಮಾನತೆ ಕೊಡಬೇಕು, ನೈಸರ್ಗಿಕ ಕಾನೂನು ನ್ಯಾಚುರಲ್ ಆಗಿ ಯಾವುದು ಒಳ್ಳೇದು ಅನ್ಸುತ್ತೋ ಅದನ್ನು ಫಾಲೋ ಮಾಡಬೇಕು. ಎರಡನೇ ಮಹಾಯುದ್ಧ ಆದ್ಮೇಲೆ ವಿಶ್ವಸಂಸ್ಥೆ ಬಂತು ಹೇಳಿದ್ನಲ್ಲ. ಮತ್ತೆ ಮೂರನೇ ಯುದ್ಧ ಆಗ್ಬಾರ್ದು ಅಂತ ವಿಶ್ವಸಂಸ್ಥೆ ಬಂತು. ನೆಕ್ಸ್ಟ್ UDHR ನ ಕ್ರಿಯೇಟ್ ಮಾಡಿ ಎಲ್ಲಾರು ಫಾಲೋ ಮಾಡಿ ಇದನ್ನ ಅಂತ ಹೇಳ್ತು. 30 ಆರ್ಟಿಕಲ್ ಇದು ಹೇಳುತ್ತೆ. ಇಡೀ ಪ್ರಪಂಚಕ್ಕೆ ಅಂದ್ರೆ ಸಾರ್ವತ್ರಿಕರಣ ಮೊದಲನೇ ಅಂದ್ರೆ ಇಡೀ ದೇಶಕ್ಕೆಲ್ಲ ಅಪ್ಲೈ ಆಗೋ ತರ ಇದು ಹೇಳ್ತು. ಇಲ್ಲೇ ಶುರುವಾಗಿದ್ದು. ಮೊದ್ಲು ಅವ್ರವ್ರ ಕಂಟ್ರಿ ಅವ್ರದ್ದು ಇದು ಅಂತ ಇತ್ತು. ಮತ್ತೆ ಇಲ್ಲಿಂದ ಶುರುವಾಗಿದೆ ಏನಂದ್ರೆ, ಅವ್ರವ್ರ ಕಂಟ್ರಿ ಅವ್ರದ್ದು ಅಂದ್ರೆ ಒಬ್ಬೊಬ್ರು ಬಂದೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರೆ ಕಂಟ್ರೀಸ್. ಸೊ ಎವ್ರಿವನ್ ಶುಡ್ ಈಕ್ವಲಿ ಫಾಲೋ ದಿಸ್ ಒನ್. ಎವ್ರಿವನ್ ಶುಡ್ ರೆಸ್ಪೆಕ್ಟ್ ಈಚ್ ಅದರ್, ವೆದರ್ ಬಿಗ್ ಕಂಟ್ರಿ ಸ್ಮಾಲ್ ಕಂಟ್ರಿ, ಎವ್ರಿವನ್ ಶುಡ್ ಫಾಲೋ ದ ರೆಸ್ಪೆಕ್ಟ್ ಈಚ್ ಅದರ್ ಅಂತ ಇದ್ರಲ್ಲಿ ಹೇಳ್ತು. ಎಲ್ರಿಗೂ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತು ಇದ್ರಲ್ಲಿ. ಅದು ಹೇಳಿದನ್ನ ಅಷ್ಟು ಡೀಸೆಂಟ್, ತುಂಬಾ ಡೀಪ್ ಆಗಿ ಯಾರು ತಗೊಳ್ಳಿಲ್ಲ. ನೆಕ್ಸ್ಟ್ ಮಸೂದೆಗಳು ಬಂತು. ಇಂಟರ್ನ್ಯಾಷನಲ್ ಬಿಲ್ ಆಫ್ ಹ್ಯೂಮನ್ ರೈಟ್ಸ್. ಬರೀ ಭಾಷಣ ಮಾಡೋದು ಸಾಲದು, ಅದು ಕಾನೂನು ಶಕ್ತಿ ಕೊಡಬೇಕು ಅಂತ ಹೇಳಿ UDHR ಇದು ಎಲ್ಲಾ ಕಾನೂನು ಅಡಿಪಾಯ ಇದ್ದಂಗೆ. ನೆಕ್ಸ್ಟ್ ICCPR, ICSCR ಬಂತು 1976 ಅಲ್ಲಿ. ಇದ್ರಲ್ಲಿ 66 ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಸೈನ್ ಮಾಡಿ ಅಂತ ಹೇಳಿದ್ರು. ಎಲ್ಲಾ ಕಂಟ್ರಿಗಳು ಯಾರೇ ಸೈನ್ ಮಾಡ್ತಾರೋ ಅವರೆಲ್ಲ ಫಾಲೋ ಮಾಡ್ಲೇಬೇಕು. ಜೀವಿಸುವ ಹಕ್ಕು, ವಾಕ್ ಸ್ವಾತಂತ್ರ್ಯ ಇದ್ರಲ್ಲಿ ಇದಾವೆ. ನೆಕ್ಸ್ಟ್ ಇದ್ರಲ್ಲಿ ಅದು ಹೇಳ್ದಲ್ಲ, ಇದು ಏನು ಮಾಡ್ಬೇಡ್ರಪ್ಪ ಅಂತ ನಿಮ್ ಜನರಿಗೆ ಏನು ಮಾಡ್ಬೇಡಿ, ನೀವು ಅಷ್ಟೇ ಅವ್ರನ್ನ ಬಿಟ್ಬಿಡಿ, ಗುಲಾಮರನ್ನಾಗಿ ಮಾಡ್ಬಿಡಿ, ಅವ್ರಿಗೆ ತೊಂದರೆ ಕೊಡೋದು, ಚಿತ್ರಹಿಂಸೆ ಕೊಡೋದು ಏನು ಮಾಡ್ಬಿಡಿ. ನೆಗೆಟಿವ್ ರೈಟ್ಸ್, ದಿಸ್ ಇಸ್ ಪಾಸಿಟಿವ್ ರೈಟ್ಸ್. ಮೀನ್ಸ್ ಅವ್ರಿಗೆ ಎಲ್ಲ ಫೆಸಿಲಿಟಿ ಕೊಡಿ, ಮನೆ ಕೊಡಿ, ಗವರ್ಮೆಂಟ್ ಹಾಸ್ಪಿಟಲ್ ಕೊಡಿ, ಶಿಕ್ಷಣ ಕೊಡಿ ಅಂತ ಇದರಲ್ಲಿ ಹೇಳ್ತು. ನೆಕ್ಸ್ಟ್ ಜಾಗತಿಕ ರಕ್ಷಣಾ, ಅದೇ ಇಡೀ ಪ್ರಪಂಚಕ್ಕೆ ಒಂದು ರಕ್ಷಣಾ ಕವಚ. ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಕಂಟ್ರಿ ಫಾಲೋ ಮಾಡ್ತಿದ್ದಿಲ್ವ ಅಂತ ನೋಡೋದಕ್ಕೆ ವಿಶ್ವಸಂಸ್ಥೆ ಕಾವಲುಗಾರ ತರ ಆಯ್ತು. ಅದಕ್ಕೆ ಅಂತ ಮಂಡಳಿ ಶುರುವಾಯಿತು. ಇಡೀ ಜಗತ್ತಿನ ಅನ್ಯಾಯ ಯಾವ್ದು ಬಂದು ಕೇಳುತ್ತೆ. ವಿಶೇಷ ಒಪ್ಪಂದ, ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದು ಅಂತ CEDAW, ಮಕ್ಕಳಿಗಾಗಿ CRC, ಜನಾಂಗೀಯ ತಾರತಮ್ಯ ಮಾಡಬಾರ್ದು ಅಂತ ಬೇರೆ ಬೇರೆ ಒಪ್ಪಂದಗಳನ್ನ ಮಾಡ್ಕೊಂಡ್ರು. ಅಂದ್ರೆ ಇಡೀ ಪ್ರಪಂಚದಲ್ಲಿ ಹೆಂಗ್ ಬೆಳೀತು ಅಂತ. ಸಾರ್ವತ್ರೀಕರಣದ ಇದಕ್ಕೆ ಏನೇನು ತೊಂದರೆಗಳು ಬಂತು ಅಂತ ಇಡೀ ಪ್ರಪಂಚಕ್ಕೆಲ್ಲ ಅಪ್ಲೈ ಆಗೋ ತರ ಮಾಡಿದ್ರಲ್ವಾ, ಅವಾಗ ಏನೇನು ತೊಂದರೆ ಬಂತು ಅಂತ. ಅಮೆರಿಕ ತರ ಕಂಟ್ರಿಗಳು ಒಪ್ಕೊಂಡು, ಓಕೆ ಇಡೀ ಪ್ರಪಂಚಕ್ಕೆಲ್ಲ ಒಂದೇನೆ, ನಾವೆಲ್ಲ ಫಾಲೋ ಮಾಡ್ತೀವಿ ಅಂತ. ಆದ್ರೆ ಏಷ್ಯಾದಲ್ಲಿ ಕೆಲವು ಧರ್ಮ, ಮುಸ್ಲಿಂ ರಾಷ್ಟ್ರಗಳೆಲ್ಲ ನಮ್ ಸಂಸ್ಕೃತಿ ನಾವು ಫಾಲೋ ಮಾಡ್ತೀವಿ, ನೀವೆಲ್ಲ ಆ ಥರ ಎಲ್ಲ ನೀವು ಫಾಲೋ ಮಾಡ್ಲೇಬೇಕು ಅಂತೆಲ್ಲ ಹೇಳಕ್ ಬರ್ಬೇಡಿ, ಈ ತರ ಎಲ್ಲ ಫೆಸಿಲಿಟಿ ಕೊಡ್ಬೇಕು, ಲೇಡೀಸ್ಗೆಲ್ಲ ಆರಾಮಾಗಿ ಹೊರಡೆ ವಾಕ್ ಮಾಡೋ ತರ, ಮಾತಾಡೋ ತರ ಎಲ್ಲ ಕೊಡ್ಬೇಕು ಅಂತ ಬಂದ್ಬಿಡುತ್ತಲ್ಲ. ಅದೆಲ್ಲ ಕೊಡಲ್ಲ ಅಲ್ವ ಕೆಲವು ಕಂಟ್ರಿ, ಮುಸ್ಲಿಂ ಕಂಟ್ರೀಸು. ಅದೆಲ್ಲ ನಮ್ ಧರ್ಮ ರೀ ಅಂತ ಹೇಳ್ತು. ಇದನ್ನ ಏನ್ ಹೇಳ್ತೀವಿ, ಸಾಪೇಕ್ಷಿತವಾದ ಅಂತ ಹೇಳ್ತೀವಿ. ಇದನ್ನೇ ಕಲ್ಚರಲ್ ರಿಲೇಟಿವಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ವಿಯೆನ್ನಾದಲ್ಲಿ ಘೋಷಣೆ ಇತ್ತು. ಈ ತರ ಜಗಳ ಆಗಿತ್ತಲ್ಲ, ಈ ತರ ಇವ್ರ ಕಂಟ್ರಿ ನಮ್ದು ರೀ, ನಮ್ಮ ಮುಸ್ಲಿಂ ಕಂಟ್ರಿ ನಮ್ ಲೇಡೀಸ್ ಹೊರಡೆ ಹೋಗೋದಕ್ಕೆಲ್ಲ ಬಿಡಲ್ಲ, ನೀವ್ಯಾರು ಹೇಳೋದಕ್ಕೆ ಅಂತ ಹೇಳಿ ಈ ತರ ಗಲಾಟೆ ಎಲ್ಲ ತೆಗೆಯೋದಕ್ಕೋಸ್ಕರ ನಿಮ್ಮ ಸಂಸ್ಕೃತಿ ಧರ್ಮ ಏನೇ ಇರ್ಲಿ ಓಕೆ ನಪ್ಪ ಅಂದ್ಬಿಟ್ಟು, ಆದ್ರೆ ಮನುಷ್ಯನ ಮೂಲಭೂತ ಹಕ್ಕುಗಳನ್ನ ಗೌರವಿಸಿ, ಪ್ರತಿಯೊಂದು ದೇಶದ ಕರ್ತವ್ಯ. ಗೌರವಿಸೋದು, ಮೂಲಭೂತ ಹಕ್ಕುಗಳನ್ನ ಗೌರವಿಸೋದು ಪ್ರತಿಯೊಂದು ದೇಶದ ಕರ್ತವ್ಯ. ನಿಮ್ ಸಂಸ್ಕೃತಿ ಧರ್ಮ ಏನಾದ್ರೂ ಹೇಳಿ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತು. ಮನುಷ್ಯನಿಗೆ ಮೂಲಭೂತ ಹಕ್ಕುಗಳಿದಾವೆ, ಅವನ್ನೆಲ್ಲ ನೀವು ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆಲ್ಲ ಫ್ರೀಡಮ್ ಕೊಡಬೇಕು ಅಂತ ಹೇಳ್ತಿದ್ರಲ್ಲಿ. ಇದೆಲ್ಲ ಸೈನ್ ಮಾಡಿಸ್ಕೊಳ್ತು. ಭಾರತೀಯ ಸಂವಿಧಾನದಲ್ಲಿ ಸಾರ್ವತ್ರಿಕ ಹಕ್ಕುಗಳ ಅಳವಡಿಕೆ ಹೆಂಗೆ ಅಡಾಪ್ಟ್ ಮಾಡ್ಕೊಂಡು ಹೋಗಿ, ಸಾರ್ವತ್ರಿಕ ಹಕ್ಕುಗಳೆಲ್ಲ ಹೇಳಿದ್ರಲ್ಲ, ಅವನ್ನೆಲ್ಲ ಹೆಂಗೆ ನಮ್ಮ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಸಂವಿಧಾನದಲ್ಲಿ ಅಂತ ಹೆಂಗೆ ಅಡಾಪ್ಟ್ ಮಾಡ್ಕೊಂಡು, ICCPR ಹೇಳೋದನ್ನ ನಾವು ಅನುಚ್ಛೇದ 14ರಲ್ಲಿ ಎಲ್ಲರೂ ಸಮಾನರು, ಮಾತಾಡೋ ಹಕ್ಕು, ಆರ್ಟಿಕಲ್ 21 ಜೀವಿಸುವ ಹಕ್ಕು ಎಲ್ಲ ಕೊಟ್ಟಿದ್ವಿ, ರೈಟ್ ಟು ಲೈಫ್. ರಾಜೇಂದ್ರ ಅಥವಾ DPSP ನಲ್ಲೂ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು. ಏನಿದು, ಜನರಿಗೆ ಏನು ತೊಂದರೆ ಕೊಡ್ಬಿಡಿ, ಅವ್ರನ್ನ ಆರಾಮಾಗಿ ಬಿಟ್ಬಿಡಿ ಅಂತ. ಇದೇನ್ ಹೇಳ್ತಾ ಇದು, ಫೆಸಿಲಿಟಿ ಕೊಡಿ ಅಂತ, ಫೆಸಿಲಿಟಿ ಕೊಡಿ ಅಂತ. ಇದು ನೆಗೆಟಿವ್.
ನೆಗೆಟಿವ್ ರೈಟ್, ದಿಸ್ ಇಸ್ ಪಾಸಿಟಿವ್ ರೈಟ್. ನೆಗೆಟಿವ್ ಅನ್ನೋದು ಕೆಟ್ಟದಲ್ಲ, ಅದು ನೆಗೆಟಿವ್ ಉಲ್ಟಾ, ಅಂದ್ರೆ ನೀವೇನು ಕೊಡ್ಬೇಡಿ, ಅವ್ರಿಗೆ ಬಿಟ್ಬಿಡಿ ಅಂತ ಇದು ಹೇಳುತ್ತೆ. ಇದು ಅವ್ರಿಗೆ ಫೆಸಿಲಿಟಿ ಕೊಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 51 ಏನ್ ಹೇಳುತ್ತೆ, ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದನ ಭಾರತ ಇದರಲ್ಲಿ ಗೌರವಿಸಬೇಕು ಅಂತ ಇದರಲ್ಲಿ ಹೇಳುತ್ತೆ. ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳಿದ್ರೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲೇ ಬರೆದಿಟ್ಟಿದ್ದಾರೆ. ಸೊ ಇದೇ ತರ ಅಂತಾರಾಷ್ಟ್ರೀಯ ಸಂಸ್ಥೆ ನೋಡಿ, ಇದೆಲ್ಲ ವಿಶಾಖ ಕೇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯು ಸ್ಟಡಿ ಇನ್ ದ ಲೇಬರ್ ಲಾ ಆಲ್ಸೋ. ಬನ್ವರಿ ದೇವ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಯಿತು. ಆಗ ಕೆಲಸ ಮಾಡುವಾಗ ಮಹಿಳೆಯರಿಗೆ ರಕ್ಷಣೆ ಕೊಡುವ ಯಾವುದೇ ಕಾನೂನು ಇರಲಿಲ್ಲ. ಅವಾಗ ಏನ್ ಮಾಡ್ತು, ಅವಾಗ ನಮ್ಮ ಕೋರ್ಟ್ ಇದೆಯಲ್ಲ, ಅವಾಗ ಇಂಟರ್ನ್ಯಾಷನಲ್ ಲಾನ ರೆಫರ್ ಮಾಡ್ತು. ಇಂಟರ್ನ್ಯಾಷನಲ್ ಒಪ್ಪಂದಗಳಿದಾವಲ್ಲ, CEDAW, ಇದನ್ನ ರೆಫರ್ ಮಾಡ್ತು ಕೋರ್ಟು. ಆ ಕೋರ್ಟ್ ಏನ್ ರೆಫರ್ ಮಾಡೋದು ಅದನ್ನ ಎಲ್ಲರೂ ಫಾಲೋ ಮಾಡ್ಲೇಬೇಕಾಗುತ್ತೆ. ಆಗ ಆಟೋಮೆಟಿಕ್ ಆಗಿ ಇಂಪ್ಲಿಮೆಂಟ್ ಆಯ್ತು. ಸೆಕ್ಷುವಲ್ ಹರಾಸ್ಮೆಂಟ್ ಇದೆಲ್ಲ ಬಂದಿದ್ದೆಲ್ಲ ವರ್ಕ್ ಪ್ಲೇಸ್ ಅಲ್ಲಿ, ಅದೆಲ್ಲ ಬಂದಿದ್ದೆ ಇದರಿಂದ. ಮಾರ್ಗಸೂಚಿ ಮಾಡಿ ಆಮೇಲೆ ಅದನ್ನ ಆಕ್ಟ್ ಆಗಿ ಮಾಡಿದ್ರು. ಜಾಲಿ ಜಾರ್ಜ್ ವರ್ಗೀಸ್ ವಿರುದ್ಧ ಬ್ಯಾಂಕ್ ಆಫ್ ಕೊಚ್ಚಿನ್, ಇದ್ರಲ್ಲಿ ಏನಾಯ್ತು, ಸಾಲ ಕೊಟ್ಟಿಲ್ಲ ಅಂದ್ಬಿಟ್ಟು ಜೈಲ್ಗೆ ಹಾಕ್ತಿದ್ರು. ಸಾಲ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಜೈಲ್ ಹಾಕೋದು ಸರಿ ಇಲ್ಲ, ಬಡತನ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಜೈಲ್ಗೆ ಹಾಕೋದು ಸರಿ ಇಲ್ಲ. ಮೋಸ ಮಾಡ್ದೇನೆ ಕೇವಲ ಬಡತನದಿಂದ ದುಡ್ಡು ಕಟ್ಟಿಲ್ಲ ಅವ್ರೆ ನಮ್ಗೆ ಜೈಲ್ಗೆ ಹಾಕ್ಬಾರ್ದು ಅಂತ ಇದ್ರಲ್ಲಿ ಹೇಳ್ತು. ಅದಕ್ಕೇನೆ ಬ್ಯಾಂಕ್ ಅಲ್ಲೆಲ್ಲ ನೋಡಿದಾರ, ವಿಲ್ಫುಲ್ ಡಿಫಾಲ್ಟ್ ಅಂತ ಹೇಳ್ತಾರೆ. ಬೇಕು ಅಂತಾನೆ ಮಾಡಿದ್ರೆ ಅವಾಗ ಮಾತ್ರ ಅವ್ರಿಗೆ ಕೇಸ್ ಹಾಕ್ತಾರೆ. ಅಲ್ಲ ಗೊತ್ತಿಲ್ಲದೆ ಅವನು ಫುಲ್ ಬ್ಯಾಂಕ್ ರಪ್ಟ್ ಆದ್ರೆ ಜೈಲ್ಗೆ ಹಾಕಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಮಾನವ ಹಕ್ಕುಗಳ ವಿವಿಧ ಸಿದ್ಧಾಂತಗಳು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳುತ್ತೆ. ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್, ಎಕ್ಸ್ಪ್ಲೇನ್ ದ ವೇರಿಯಸ್ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ನೇಚರ್ ಅಪ್ರೋಚ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ಇದರಲ್ಲಿ ಇದು ಹಕ್ಕುಗಳು, ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್, ಎಕ್ಸ್ಪ್ಲೇನ್ ದ ವೇರಿಯಸ್ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್, ಎಕ್ಸ್ಪ್ಲೇನ್ ದ ಥಿಯರೀಸ್ ಆಫ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ವೇರಿಯಸ್ ಥಿಯರಿ ಅಂತ ಕೇಳ್ತಾರೆ. ಮಾನವ ವಿವಿಧ ಸಿದ್ಧಾಂತಗಳನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೇಳ್ತಾರೆ. ಸೊ ಇದಕ್ಕೆಲ್ಲ ಏನ್ ಬರೀಬೇಕು, ಸಿದ್ಧಾಂತಗಳು ಬರೀಬೇಕು. ನೈಸರ್ಗಿಕ ಸಿದ್ಧಾಂತ, ಕಾನೂನು ಹಕ್ಕಿನ ಸಿದ್ಧಾಂತ, ಐತಿಹಾಸಿಕ ಹಕ್ಕಿನ ಸಿದ್ಧಾಂತ, ಹಕ್ಕುಗಳ ಸಮಾಜ ವಿಕಾಸ ಸಿದ್ಧಾಂತ, ನೈತಿಕ ಸಿದ್ಧಾಂತ. ನಿಮಗೆ ಒಂದೊಂದ್ಸಲ ವಾಯ್ಸ್ ರೈಸ್ ಆಗಿ ಡೌನ್ ಆಗುತ್ತಲ್ಲ, ಒಬ್ಬರು ಏನಾದ್ರು ನಿದ್ದೆ ಮಾಡ್ತಿದ್ರೆ, ಮಲಗ್ತಾ ಫೀಲ್ ಆಗ್ತಿದ್ರೆ ಸಡನ್ ಆಗಿ ಎಚ್ಚರ ಆಗ್ಲಿ ಅಂತ ಮಾಡಿರ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೈಟ್, 3 ಜನರೇಷನ್, ಇದೆಲ್ಲ ಹೇಳಿದೀನಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತ. ಹಕ್ಕುಗಳು ಎನ್ನುವ ಮಾತಿನ ಶುದ್ಧತೆ ಅಂದ್ರೆ ಅರ್ಥ ಬರುತ್ತೆ. ಹಕ್ಕು ಅಂತಂದ್ರೆ UDHR ಅದ ಹೇಳೋದಲ್ಲ, ವಿಶ್ವಸಂಸ್ಥೆ 1948 ಅಲ್ಲಿ ಘೋಷಣೆ ಮಾಡಿದ್ಮೇಲೆ UDHR ನ ಎಲ್ರಿಗೂ ಮಾನವ ಹಕ್ಕುಗಳು ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತು. ಅವಾಗ ಮರ್ಯಾದೆವಂತ ಮಾನವ ಹಕ್ಕುಗಳು ಒಂದು ವಿಶ್ವದಲ್ಲಿ ಮರ್ಯಾದೆವಂತದಕ್ಕೆ ಆ ವರ್ಡ್ಗೆ. ಈ ಹಕ್ಕುಗಳೆಲ್ಲ ಎಲ್ಲಿಂದ ಬಂದು, ಮಾನವ ಹಕ್ಕುಗಳು ಅಂತ ಬಂದು ಎಲ್ಲಿಂದ ಬಂದು, ಇವು ಹುಡುಕ್ಬೇಕು ತಳಪ ಎಲ್ಲಿಂದ ಶುರುವಾಯ್ತು. ಇದು ಈ ರಾಜಕೀಯ ಅನ್ನೋದು ಎಲ್ಲಿಂದ ಶುರುವಾಯ್ತು, ಈಗ ಬಂದಿದ್ದಲ್ಲ, ಅದು ತುಂಬಾ ಹಳೆ ಕಾಲದಿಂದ ಬಂತಲ್ಲ. ಅದೇ ತರ ಈ ಮಾನವ ಹಕ್ಕುಗಳು ಎಲ್ಲಿಂದ ಬಂತು, ದೇವ್ರು ಕೊಟ್ಟಿದ್ದೋ ಇಲ್ಲ ಗೌರ್ಮೆಂಟ್ ಕೊಟ್ಟಿದ್ದೋ, ಇದು ಸಮಾಜನೇ ಮಾಡ್ಕೊಂಡಿದ್ದು ಅದ್ರ ಪಾಡ್ಗದು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಾನೂನು ಪಂಡಿತರುಗಳು ತುಂಬಾ ತಲೆ ಕೆಡಿಸ್ಕೊಂಡು ಹುಡುಕಿ ತಕ್ಕಿ ಎಲ್ಲ ಮಾಡಿದ್ರು. ಅದನ್ನ ನಾವೀಗ ಹುಡ್ಕೋದಕ್ಕೆ ಹೋಗೋದು. ಅಂದ್ರೆ ಒಂದು ಬಿಲ್ಡಿಂಗ್ ಐತೆ ಅಂದ್ರೆ ತಳಪಾಯದಲ್ಲಿ ಹೆಂಗಿದೆ ಹಂಗೆ ಸಿದ್ಧಾಂತ ಏನು, ಯಾವ ಬೇಸಿಸ್ ಮೇಲೆ ಇದನ್ನ ಮಾಡಿದ್ರು ಮಾನವ ಹಕ್ಕುಗಳನ್ನ ಅಂತ. ಓಕೆನಾ, ಈಗ ಯಾವ್ದೋ ಒಂದು ಏನೊಂದು ಕಲ್ಚರ್ ಅಂತ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಇದನ್ನ. ಯಾವ್ದೋ ಒಂದು ಮುಸ್ಲಿಂ ಲಾ ಹೆಂಗ್ ಬಂತದ್ದು, ಮುಸ್ಲಿಂ ಲಾ ಅಂತ ಹುಡ್ಕಲ್ವಾ, ಹಂಗೆ ಇದು ಮಾನವ ಹಕ್ಕುಗಳು ಹೆಂಗ್ ಬಂತು ಅಂತ ಹುಡುಕ್ತಾ ಇದೀವಿ ನಾವೀಗ. ಅದು ಹುಡುಕೋದಕ್ಕೆ 2 ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಬೇಕು, 2 ದಾರಿಯಿಂದ ಚೆಕ್ ಮಾಡ್ಬೇಕು. ಸ್ವರೂಪ ಮತ್ತು ಮಾರ್ಗಗಳು ಹೆಂಗ್ ಚೆಕ್ ಮಾಡ್ತಾರೆ ಅಂದ್ರೆ, ಮೊದಲನೇದು ಇದು ಎಲ್ಲಿಂದ ಬಂತು, ಇದು ಪ್ರಕೃತಿಯಿಂದ ಬಂತು ಸರ್ಕಾರದಿಂದ ಬಂತು ಅಂತ ಮೊದಲನೇ ಪಾಯಿಂಟ್ ಚೆಕ್ ಮಾಡ್ಬೇಕು. 2ನೇ ಪಾಯಿಂಟ್, ಇದನ್ನ ಯಾರು ಕಿತ್ಕೊಳ್ದೇ ಇರೋ ತರ ಕಾನೂನು ಮೂಲಕ ಹೇಗೆ ಜಾರಿ ಮಾಡೋದು ಅದು 2ನೇ ಪಾಯಿಂಟ್. ಇವೆರಡರ ಮೂಲಕ ಹುಡುಕ್ಬೇಕು ನಾವು. ಈ ಎಕ್ಸಾಂಪಲ್, ಭಾರತದಲ್ಲಿ ಸಂವಿಧಾನ ಬರ್ತೈತೆ ಮೂಲಭೂತ ಹಕ್ಕುಗಳು ಅಂತ. ಇದನ್ನ ಯಾರು ಪ್ರೈಮ್ ಮಿನಿಸ್ಟರ್, ಯಾವ ಪ್ರೆಸಿಡೆಂಟ್, ಗೌರ್ಮೆಂಟ್ ಚೇಂಜ್ ಆದ್ರು, ಕಾಂಗ್ರೆಸ್ BJP ಯಾವುದೇ ಗೌರ್ಮೆಂಟ್ ಬಂದ್ರು ಚೇಂಜ್ ಮಾಡಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಯಾಕೆ, ಸುಪ್ರೀಂ ಕೋರ್ಟ್ ಅದನ್ನು ರಕ್ಷಣೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ರಕ್ಷಕ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ICCPR, ICE-SCR ಒಪ್ಪಂದಗಳನ್ನು ರಕ್ಷಣೆ ಕೊಡ್ತವೆ ಈ ತರ ಮಾನವ ಹಕ್ಕುಗಳಿಗೆ. ಸಿದ್ಧಾಂತಗಳು, ನೈಸರ್ಗಿಕ ಸಿದ್ಧಾಂತ ಏನ್ ಹೇಳ್ತು, ಇದು ಮಾನವ ಹಕ್ಕುಗಳನ್ನ ಸರ್ಕಾರ ಕೊಟ್ಟಿದ್ದಲ್ಲ, ಮಾನವ ಹುಟ್ಟಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಬಂದಿರೋದ್ರಿಂದ ಯಾರು ಕಿಚ್ಚೋಗಲ್ಲ ಅಂತ ಹೇಳುತ್ತೆ. ಕಾನೂನಿನ ಹಕ್ಕುಗಳ ಸಿದ್ಧಾಂತ, ಲೀಗಲ್ ರೈಟ್ಸ್ ಥಿಯರಿ ಹೇಳುತ್ತೆ, ರಿವರ್ಸ್ ಆಗಿರುತ್ತೆ. ಹಕ್ಕುಗಳನ್ನು ಪ್ರಕೃತಿಗೆ ಬಂದಿದ್ದಲ್ಲ, ಅದು ಗೌರ್ಮೆಂಟ್ ಕೊಟ್ಟಿರೋದು. ಇದು ಕಾನೂನು ಇಲ್ಲದೆ ಹಕ್ಕುಗಳೇ ಬರೋದಿಲ್ಲ ಅಂತ ಇದು ಹೇಳುತ್ತೆ. ನೆಕ್ಸ್ಟ್ ಹಿಸ್ಟಾರಿಕಲ್ ಥಿಯರಿ ರೈಟ್ಸ್ ಅಲ್ಲಿ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತದಲ್ಲಿ ಏನ್ ಹೇಳುತ್ತೆ, ಇದು ಪ್ರಕೃತಿ ಮಾಡಿದ್ದಲ್ಲ, ಗೌರ್ಮೆಂಟ್ ಒಂದೇ ದಿನದ ಮಾಡಿದ್ದಲ್ಲ, ನೂರಾರು ದಿನದಿಂದ ಸಮಾಜದಲ್ಲಿ ಜನರು ಪಾಲಿಸ್ಕೊಂಡು ಬಂದಿರೋ ಪದ್ಧತಿಗಳು, ರೂಢಿಗಳಿಂದ ಬಂದಿದೆ. ಇದು ಅವನ್ನೇ ಹಕ್ಕುಗಳಾಗಿ ಚೇಂಜ್ ಆಗಿದ್ದಾವೆ ಅಂತ ಹೇಳುತ್ತೆ ಇದು. ನೆಕ್ಸ್ಟ್ ಹಕ್ಕುಗಳ ಸಮಾಜ ವಿಕಾಸನ ಸಿದ್ಧಾಂತ, ಸಮಾಜಶಾಸ್ತ್ರದ ಸಿದ್ಧಾಂತ ಅಂದ್ರೆ ಸೋಷಿಯಲ್ ಡೆವಲಪ್ಮೆಂಟ್, ಸೋಷಿಯಲ್
ಲಾಜಿಕಲ್ ಥಿಯರಿ. ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಇಡೀ ಪ್ರಪಂಚದ ಸಮಾಜದ ಒಳಿತಿಗಾಗಿ ಸಮಾಜಕ್ಕೆ ಯಾವ್ದು ಒಳ್ಳೇದೋ ಅದನ್ನ ಮಾತ್ರ ಹಕ್ಕು ಅಂತ ಒಪ್ಕೊಳ್ತೀವಿ ಅಂತ ಇದು ಹೇಳ್ತೇವೆ. ನೆಕ್ಸ್ಟ್ ಫಿಫ್ತ್ ಒನ್ ಡೀಟೇಲ್ ಆಗಿದೆ, ನೀವು ಓದ್ಕೊಳ್ಳಿ, ನೀವು ಡೀಟೇಲ್ ಆಗಿದೆ, ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಸೊ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಎಲ್ಲ ತುಂಬಾ ಸಿಂಪಲ್ ಆಗಿ ಸ್ವೀಟ್ ಆಗಿ ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ಇಸ್ ದ ಬ್ಯೂಟಿ ಆಫ್ ಐಕೆ ಕೋಡ್ ಸ್ಪೆಷಲ್ ನೋಟ್ಸ್. ಹಕ್ಕುಗಳ ನೈತಿಕ ಸಿದ್ಧಾಂತ. ಇದ್ರಲ್ಲಿ ಏನಂತಂದ್ರೆ, ಹಕ್ಕುಗಳು ಬರೀ ಕಾನೂನಲ್ಲ, ಮನುಷ್ಯನ ಒಳಗಿನಿಂದ ಬುದ್ಧಿವಂತಾಗಿ ಬೆಳೆಯಲು ಬೇಕಾದ ವಾತಾವರಣನೇ ಮಾನವ ಹಕ್ಕುಗಳು ಅಂತ ಈ ನೈತಿಕ ಸಿದ್ಧಾಂತ ಹೇಳುತ್ತೆ. ಇದು ವರ್ಗೀಕರಣ ಮಾಡೋದು ಮಾನವ ಹಕ್ಕುಗಳಲ್ಲಿ. ಅದೇ ಹೇಳಿದ್ನಲ್ಲ ಮೊದಲನೇ, ಇದು ಮೊದಲನೇದು ಸುಮ್ಮನೆ ಬಿಟ್ಬಿಡಿ ಅವ್ರನ್ನ ಫ್ರೀಯಾಗಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ, ಇದೆಲ್ಲ ಕಡೆ ಬರೀಲೇಬೇಕು ಇದನ್ನ. ಎರಡನೇ ಸಿದ್ಧಾಂತ ಏನ್ ಹೇಳುತ್ತೆ, ಅವ್ರಿಗೆ ಏನಾದ್ರು ಫೆಸಿಲಿಟಿ ಕೊಡಿ, ಇದೇ ಪಾಸಿಟಿವ್ ರೈಟ್ಸ್, ಇದು ನೆಗೆಟಿವ್ ರೈಟ್ಸ್. ಇದು ಥರ್ಡ್ ಒಂದು, ಸುತ್ತಮುತ್ತ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಅಂತ, ಸ್ವಚ್ಛವಾಗಿರೋದು, ಶಾಂತಿ ಹಕ್ಕು, ಯಾರು ಬಂದಿಗೆ ಅಟ್ಯಾಕ್ ಮಾಡದೇ ಇರೋ ತರ ಬೇರೆ ದೇಶದಿಂದ, ಇದನ್ನು ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೈಟ್ಸ್. ಇವೆರಡು ಮೂರು ಕೂಡ ಇಂಪಾರ್ಟೆಂಟ್ ಅಂತ ಬರೀಬೇಕು. ಇಂಟರ್ ಡಿಪೆಂಡೆನ್ಸ್ ಅಂತ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಫಸ್ಟ್ ಕ್ವೆಶ್ಚನ್. Now we are in second unit. If you want to take a break, you can take a break. I will start explaining very fast. You can, ನಿಮ್ಗೆ ಸ್ಲೋ ತುಂಬಾ ಸ್ಪೀಡ್ ಆದ್ರೆ ಯು ಕ್ಯಾನ್ ರಿಡ್ಯೂಸ್ ದ ಸ್ಪೀಡ್. ಕಾರ್ನರ್ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ, ಅಲ್ಲಿ ಹೋಗಿ ಸ್ಪೀಡ್ ಚೇಂಜ್ ಮಾಡ್ಕೊಳ್ಳಿ. ಸ್ಲೋ ಬೇಕು, ಫಾಸ್ಟ್ ಬೇಕು, ಯು ಕ್ಯಾನ್ ವೇರಿ ಇಟ್ ಆಸ್ ಪರ್ ಯುವರ್ ಕನ್ವೀನಿಯಂಟ್. Okay, and also you can change the quality also. Now we are going to the second unit of first question. United Nations Charter, UNO role state the this one question. United Nations Charter and UNO role. This one question. State the human rights provisions provided under the UN Charter. Then examine the human rights provided under the United Nations UN Charter. Then explain the provisions of UN Charter concerning human rights. Trace the role of United Nations Organization under Vishwasamastha in protecting the human rights. Explain the role of United Nations in protecting the human rights. ವಿಶ್ವಸಂಸ್ಥೆಯ ಸಂಯುಕ್ತ ಸಂಘ ಅಂತ ಕರೀತಾರೆ. ಯುನೈಟೆಡ್ ನೇಷನ್ಸ್ ಸನ್ನದಿನಲ್ಲಿ ಅಂತೆಲ್ಲ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಇದೆಲ್ಲ ರಿಯಲ್ ಎಕ್ಸಾಮ್ದು, ಇದೇ ತರ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಚಾರ್ಟರ್ ಒದಗಿಸಿರುವ ಮಾನವ ಹಕ್ಕುಗಳ ಉಪಬಂಧವನ್ನು ವಿವರಿಸಿ. ಮಾನವ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ವಿಶ್ವಸಂಸ್ಥೆಯ ಪಾತ್ರವನ್ನು ವಿವರಿಸಿ, ಚರ್ಚಿಸಿ ಅಂತೆಲ್ಲ ಕ್ವಶನ್ ಬರುತ್ತೆ. ಹ್ಯೂಮನ್ ರೈಟ್ಸ್ ಪ್ರಾವಿಷನ್ಸ್ ಇನ್ ಯುಎನ್ ಚಾರ್ಟರ್. ಇದೇನಂದ್ರೆ, ವಿಶ್ವಸಂಸ್ಥೆ ಏನೇನ್ ಕೆಲಸ ಮಾಡ್ತು, ಅದ್ರದ್ದು ಚಾರ್ಟರ್ ಏನೇನು ಆರ್ಟಿಕಲ್ ಅದ, ಏನೇನು ಹೇಳುತ್ತೆ, ಅದು ಪ್ರಿಯಂಬಲ್ ಪೀಠಿಕೆ ಏನ್ ಹೇಳುತ್ತೆ, ಅದು ರಕ್ಷಣೆ ಮಾಡೋದ್ರಲ್ಲಿ ವಾಟ್ ಇಸ್ ದ ರೋಲ್ ಆಫ್ UNO ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಮಹಾಯುದ್ಧ ಆದ್ಮೇಲೆ, ಎರಡನೇ ಮಹಾಯುದ್ಧ ಆದ್ಮೇಲೆ ತುಂಬಾ ಜನ ಸತ್ತೋಗ್ಬಿಟ್ರು, ಲಕ್ಷಾಂತರ ಜನ. ಇವ್ರಿಗೆಲ್ಲ ಜನರಿಗೆ, ತುಂಬಾ ಜನ ಸತ್ತ ಮೇಲೆ ಜನರಿಗೆ ಗೊತ್ತಾಯ್ತು, ಪ್ರಪಂಚ ಗೊತ್ತಾಯ್ತು, ಈ ತರ ಎಲ್ಲ ಜಗಳಾಡೋರು ಎಲ್ರು ಸುತ್ತೋಗ್ತೀವಿ, ಆಮೇಲೆ ಯಾರು ಇರಲ್ಲ ಅಂತ. ಮತ್ತೆ ಏನಂತಾರ, ಈ ತರ ಆಗ್ಬಾರ್ದು ಅಂತ, ಪ್ರಪಂಚದಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ 1945 ನಲ್ಲಿ ವಿಶ್ವಸಂಸ್ಥೆ ಬಂತು. ಅಕ್ಟೋಬರ್ 24ರಂದು UNO ಹುಟ್ಟಾಕಿದ್ರು. ಇದ್ರ ಆಫೀಸು ನ್ಯೂಯಾರ್ಕ್ ಅಲ್ಲಿದೆ. ಭಾರತ ಸೇರಿದಂತೆ 193 ಕಂಟ್ರೀಸು ಅದರಲ್ಲಿ ಸದಸ್ಯರಾಗಿದ್ದಾರೆ. ಈಗ ನೀವು ಕ್ಲಬ್ಗೆ ಮೆಂಬರ್ ಆಗ್ತಿರಲ್ವಾ, ಆತರ 193 ಮೆಂಬರ್ಸ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಭಾರತ. ಇದು ಯುನೈಟೆಡ್ ಚಾರ್ಟರ್ ಅಂತಂದ್ರೆ, ಸಣ್ಣದು ಅಂತ ಅಂದ್ರೆ ರೂಲ್ ಬುಕ್ ತರ. ರೂಲ್ ಬುಕ್ ಅಂತ ಅಂದ್ರೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಸ್ಟ್ ಸೆಮ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ. ರೂಲ್ ಬುಕ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂಡಿಯಾಗೆ, ಇದು UN ಇದು ರೂಲ್ ಬುಕ್ ಇದೆ, ಇದು ವರ್ಲ್ಡ್ ಕಾನ್ಸ್ಟಿಟ್ಯೂಷನ್. ಇದೇನ್ ಆರ್ಟಿಕಲ್ ಇದೆ, ಪೀಠಿಕೆ ಏನ್ ಹೇಳುತ್ತೆ, ಇದು ನಮ್ದ್ರಲ್ಲಿ ಪೀಠಿಕೆ ಇದೆ ಅಲ್ಲ, ಅದೇ ತರ ಮನುಷ್ಯನ ಘನತೆ, ಹೆಣ್ಣು ಗಂಡು ಇಬ್ರಿಗೂ ಸಮಾನತೆ ಕೊಡ್ಬೇಕು, ಸಣ್ಣ ದೊಡ್ಡ ದೇಶಗಳ ನೋಡಿ ಸಮಾನತೆಯನ್ನು ಕಾಪಾಡಬೇಕು ಅಂತ ಹೇಳುತ್ತಿದ್ದು. ಎಕ್ಸಾಂಪಲ್, ಸಂವಿಧಾನ ಪೀಠಿಕೆ ಹೇಗೆ ನ್ಯಾಯ ಸಮಾನತೆ ಬಗ್ಗೆ ಹೇಳುತ್ತೋ ಹಾಗೆ ಇಡೀ ಪ್ರಪಂಚಕ್ಕೆ ಇದು ವಾಗ್ದಾನ ಕೊಟ್ಟಿದೆ. ಅನುಚ್ಛೇದ 1 ಕ್ಲಾಸ್ ಅಂದ್ರೆ ಆರ್ಟಿಕಲ್ 1 ಕ್ಲಾಸ್ 3 ನಲ್ಲಿ ಏನ್ ಹೇಳುತ್ತೆ, ವಿಶ್ವಸಂಸ್ಥೆ ಉದ್ದೇಶಗಳನ್ನ ಹೇಳುತ್ತೆ. ಜಾತಿ, ಲಿಂಗ, ಭಾಷೆ, ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಎಲ್ರಿಗೂ ಮಾನವ ಹಕ್ಕುಗಳನ್ನ ಕೊಡೋದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. 13 ಕ್ಲಾಸ್ 1 ಕ್ಲಾಸ್ B ನಲ್ಲಿ ಇರುತ್ತೆ, ಮಹಾಸಾಧನೆ ಹೇಳಿದ್ನಲ್ಲ, ಸೆಕ್ಯೂರಿಟಿ ಕೌನ್ಸಿಲ್, ಜನರಲ್ ಕೌನ್ಸಿಲ್ ಅಂತ. ಇದರಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ 13 ಕ್ಲಾಸ್ 1 ಕ್ಲಾಸ್ B ನಲ್ಲಿ ಎಲ್ಲಾ ದೇಶಗಳು ಬರ್ತವೆ. ಇದರಲ್ಲಿ ಎಲ್ಲಾ ಸದಸ್ಯ ದೇಶಗಳು ಬಂದು ಕುತ್ಕೊಂಡಿಲ್ಲಿ ಎಲ್ಲಾರು ಕೈ ಎತ್ತುತ್ತಾರೆ. ನಾವು ಒಪ್ಕೊಂಡಿ ಅಂತ. ಮೆಜಾರಿಟಿ 2/3, ಮೇಜರ್ ತುಂಬಾ ಇನ್ಫಾರ್ಮೇಶನ್ 2/3 ಬರಬೇಕು. ಸಿಂಪಲ್ ನಾರ್ಮಲ್ ವಿಷಯದಲ್ಲಿ 1/2 ಅಷ್ಟು ಬಹುಮತ ಬರಬೇಕು, ಅವಾಗ ಪಾಸ್ ಆಗುತ್ತೆ ಬಿಲ್ಲು. ಯಾವ್ದಾದ್ರು ಎಲ್ಲಾ ದೇಶಗಳ ಮಹಾಸಭೆಯು ಎಲ್ಲ ಪ್ರತಿನಿಧಿಗಳು ಇರುವ ಸಭೆಯಲ್ಲಿ ಮಾನವ ಹಕ್ಕುಗಳಿಗೆ ಎಲ್ಲಾದ್ರೂ ತೊಂದರೆ ಆದ್ರೆ ಅದು ಅಧ್ಯಯನ ಮಾಡಿ ಸರ್ಕಾರಗಳಿಗೆ ಸಲಹೆ ಕೊಡುತ್ತಿದ್ದು. 55 ಕ್ಲಾಸ್ C ನಲ್ಲಿ ಪ್ರಪಂಚದಲ್ಲಿ ಬಡತನ, ಆರೋಗ್ಯ ಸಮಸ್ಯೆ, ಹಕ್ಕುಗಳ ಗೌರವಿಸುವ ದೃಷ್ಟಿಯಿಂದ
ವಿಶ್ವಸಂಸ್ಥೆ ಕೆಲಸ ಮಾಡಬೇಕು. ಆರ್ಟಿಕಲ್ 55 ಏನಿರುತ್ತೆ, ಅನುಚ್ಛೇದ 55, ಸದಸ್ಯ ರಾಷ್ಟ್ರಗಳು ಅದಕ್ಕೆ ಬದ್ಧರಾಗಿರ್ಬೇಕು. ಹೇಳೋದನ್ನ ಯಾವುದೇ ಒಳ್ಳೆ ಕೆಲಸ ಮಾಡಿ ಎಲ್ಲಾ ಪ್ರಪಂಚಗಳು ಒಟ್ಟಾಗಿ ಪ್ರತಿಜ್ಞೆ ಮಾಡಬೇಕು ಅಂತ ಕಡ್ಡಾಯ ಮಾಡ್ತಿದ್ದು ಈ ಆರ್ಟಿಕಲ್. 62 ಕ್ಲಾಸ್ 2 ನಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪಾತ್ರ. ಈ ಮಂಡಳಿ ಮಾನವ ಹಕ್ಕುಗಳನ್ನು ಹೆಚ್ಚಿಸಲು ಜಗತ್ತಿಗೆ ಸರ್ಕಾರಗಳಿಗೆ ಶಿಫಾರಸು ಮಾಡುತ್ತೆ, ಆಯೋಗಗಳನ್ನ ರಚನೆ ಮಾಡುತ್ತೆ. ಯಾಕೆ ಒಬ್ರು ಕೈಲೆಲ್ಲ ಮ್ಯಾಟ್ರಿ ಮಾಡೋಕ್ಕಾಗೋದಕ್ಕೋಸ್ಕರ ಮಾನವ ಹಕ್ಕುಗಳನ್ನ ಆಯೋಗ ಮಾಡಿದ್ದಾರೆ. SOC. ಆರ್ಥಿಕ ಸಾಮಾಜಿಕ ಮಂಡಳಿಯ ಪಾತ್ರ ಇದೆಯಲ್ಲ, ಇದು ಈ ಮಂಡಳಿ ಪ್ರತ್ಯೇಕವಾಗಿ ಆಯೋಗ ರಚನೆ ಮಾಡಬೇಕು ಅಂತ ಹೇಳುತ್ತೆ. ಇದ್ರು ಆಯೋಗ ರಚನೆ ಮಾಡಿ ಅಂತ. ಇದರಿಂದನೇ ಮಾನವ ಹಕ್ಕುಗಳ ಆಯೋಗ ಬಂದಿದ್ದು. ಈಗ ಭ್ರಷ್ಟಾಚಾರ ತಡೆಯಕ್ಕೆ ಲೋಕಾಯುಕ್ತ ಆಯೋಗ ಮಾಡಿಲ್ವಾ, ಅದೇ ತರ ಮಾನವ ಹಕ್ಕುಗಳ ಆಯೋಗ ಮಾಡಬೇಕು ಹಕ್ಕುಗಳಿಗೆ ಅಂತ ಮಾಡ್ತು. ಸೆಕ್ಷನ್ ಆರ್ಟಿಕಲ್ 76 ಕ್ಲಾಸ್ C ನಲ್ಲಿ ನ್ಯಾಷ ಮಂಡಳಿ, ಈವನ್ ಕಂಟ್ರಿ ಇಲ್ದೇನೆ ಕೂಡ, ಸರ್ಕಾರ ಇಲ್ದೇನೆ ಇರೋ ಪ್ರದೇಶಕ್ಕೂ ಕೂಡ ಅವ್ರ ಹಕ್ಕುಗಳನ್ನ ಕೊಡಬೇಕು. ಇಲ್ಲ ಏನಾಗುತ್ತೆ, ಅವ್ರು ಯಾರು ಇಲ್ಲ ಅಂತ ಬೇರೆ ದೇಶ ಅಟ್ಯಾಕ್ ಮಾಡಕ್ ಬರ್ತಾರೆ. ಸೊ ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೂ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರಲ್ಲ ಅಂತ. ಸೊ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಏನೇನ್ ಪಾತ್ರ ಇದು ಅಂತ, ಏನೇನ್ ಮಾಡ್ತಿದೆ ಇದು ಮಾನವ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಮಂಡಳಿ ಇದೆ. UNHRC 2006 ಅಲ್ಲಿ ಬಂದಿದೆ. ಇದು ಜಿನಿವಾದಲ್ಲಿ 47 ಕಂಟ್ರೀಸ್ ಸದಸ್ಯರಾಗಿದ್ದಾರೆ. ಇದ್ರ ಕೆಲಸ ಏನಂತ ಅಂದ್ರೆ, ಎಲ್ಲೂ ಕೂಡ ತಾರತಮ್ಯ ನಡೀಬಾರ್ದು, ವಾಕ್ ಸ್ವಾತಂತ್ರ್ಯ ಕೊಡಬೇಕು, ಮತ್ತೆ ಸಂಘಕಟ್ಟು ಸ್ವತಂತ್ರ ಕೊಡಬೇಕು, ಅಂದ್ರೆ ಯೂನಿಯನ್ಸ್ ಮಹಿಳೆಯರ ರಕ್ಷಣೆ ಕೊಡಬೇಕು, ನಿರಾಶ್ರಿತರ ರಕ್ಷಣೆ ಕೊಡಬೇಕು ಅನ್ನೋ ಇದ್ರ ಪ್ರಕಾರ ಇದು ಕೆಲಸ ಮಾಡುತ್ತೆ. ಯಾವುದೇ ದೇಶದಲ್ಲಿ ಸತ್ಯ ಹೇಳದೆ ಯಾರ ಪತ್ರಕರ್ತರನ್ನ ಜೈಲಿಗೆ ಹಾಕಿದ್ರೆ ಈ ಮಂಡಳಿ ಹೋಗಿ ದೇಶಕ್ಕೆ ವಾರ್ನಿಂಗ್ ಕೊಡುತ್ತೆ, ಅವ್ರನ್ನ ಬಿಡಿ, ಆ ಥರ ಎಲ್ಲ ಮಾಡಬಾರ್ದು, ಅವ್ರು ಸ್ವತಂತ್ರ ಇದೆ, ಮಾತಾಡೋಕು ಅಂತ ಇದೆ ಹೇಳುತ್ತೆ. ವಿಶ್ವಸಂಸ್ಥೆ ಅಧೀನದಲ್ಲಿ ಕೆಲಸ ಮಾಡೋ ಸಮಿತಿಗಳಿದಾವೆ ತುಂಬಾ, ಒಬ್ರು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾನವ ಹಕ್ಕುಗಳ ಸಮಿತಿ, ವರ್ಣಭೇದ ಏನಾದ್ರು ಮಾಡಿದ್ರೆ ಅದಕ್ಕೊಂದು ಸಮಿತಿ ಮಾಡೋರೆ. ಮಹಿಳೆಯರ ರಕ್ಷಣೆ ಮಾಡೋಕ್ಕೋಸ್ಕರ CEDAW, ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋದಕ್ಕೆ. ದೌರ್ಜನ್ಯ ಕಿರುಕುಳ ನಿವಾರಣಾ ಸಮಿತಿ, ಮಕ್ಕಳ ಹಕ್ಕುಗಳ ಸಮಿತಿ, ಇದರೆಲ್ಲ ಸಪ್ರೇಟ್ ಸಮಿತಿಗಳನ್ನ ಮಾಡಿದ್ದಾರೆ. ಸೊ ದೇ ವಿಲ್ ಡೂ ಆನ್ ದೇರ್ ವರ್ಕ್ ಆನ್ ದೇರ್ ಒನ್. ಸಂಯುಕ್ತ ರಾಷ್ಟ್ರಗಳ ಮಕ್ಕಳ ನಿಧಿ UNICEF, ಇದು ದೊಡ್ಡ ಸಂಸ್ಥೆ, ತುಂಬಾ ರೆಸ್ಪೆಕ್ಟಬಲ್ ಸಂಸ್ಥೆ ಇದು ಮಕ್ಕಳಿಗೆ ಊಟ, ಅಪೌಷ್ಟಿಕ ಮಕ್ಕಳಿಗೆ ಊಟ, ಬಡತನದಲ್ಲಿರೋ ಮಕ್ಕಳಿಗೆ ಲಸಿಕೆ, ಶಿಕ್ಷಣ ಎಲ್ಲ ಕೊಡೋ ಕೆಲಸ ಮಾಡುತ್ತಿದ್ದು. ಯುದ್ಧದಲ್ಲಿರೋ ತುಂಬಾ ಮಕ್ಕಳಿಗೆ ಪ್ರಾಬ್ಲಮ್ ಅವ್ರಿಗೆಲ್ಲ ಪೋಲಿಯೋ ಹಾಕ್ಸೋದು, ಲಸಿಕೆ ಕೊಡೋದು, ಶಾಲೆ ಕಟ್ಟಿಸ್ಕೊಡೋ ಕೆಲಸನ ಮಾಡುತ್ತೆ. ನೆಕ್ಸ್ಟ್ UDHR, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದನೇ ಹಕ್ಕುಗಳಿಗೆ ರೆಸ್ಪೆಕ್ಟ್ ಬರೋದಕ್ಕೆ ಶುರು ಮಾಡಿದ್ದು. 30 ಹಕ್ಕುಗಳ ದೊಡ್ಡ ಪಟ್ಟಿಯನ್ನು ಇಡೀ ಜಗತ್ತಿಗೆ ಕೊಡ್ತು. ಇದು ಎಲ್ಲಾ ದೇಶಗಳಿಗೊಂದು ಸ್ಕೆಚ್ ಆಯ್ತು ಯಾವ ತರ ಮಾಡಬೇಕು ಅಂತ. Next, Vishaka case law, common, you have to write normal. Then 2 case laws I have given, then we'll go to next question. Unit 2, question number 2, Universal Declaration of Human Rights 1948. Explain the importance, content, provisions of Universal Declaration of Human Rights 1948. Discuss the enumeration of human rights. Discuss the rights and freedoms enumerated in the Universal Declaration of Human Rights 1948. Explain the characteristics of Universal Declaration of Human Rights. Explain the legal effects of Universal Declaration of Human Rights. See, they will ask different way, all the same question only. 1948 ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು, ಪ್ರಾಮುಖ್ಯತೆಯನ್ನು, ಲಕ್ಷಣಗಳನ್ನು, ಅಡಕವಾಗಿರುವ ಅಂಶಗಳನ್ನು ವಿವರಿಸಿ. 1948 ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ನಿರೂಪಿಸುವ ಮಾನವ ಹಕ್ಕುಗಳ ಸ್ವತಂತ್ರವನ್ನು ಚರ್ಚಿಸಿ ಅದರ ಕಾನೂನಿನ ಪರಿಣಾಮವನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕ್ವಶನ್ ಇದು. ನೋಡಿ ಇದೇನು ಹೇಳುತ್ತೆ ಅಂತಂದ್ರೆ, ನೋಡಿ ಆ ಟೈಮು ಯುದ್ಧ ನಡೀತು, ಸೆಕೆಂಡ್ ವರ್ಲ್ಡ್ ವಾರ್ ಆಗಿ ಜನರಿಗೆ ಒಂದು ಸ್ವಲ್ಪನೂ ರಕ್ಷಣೆ ಇರಲಿಲ್ಲ. ಅವ್ರಿಗೊಂದು ಈವನ್ ಮಸ್ಕಿಟೋ ಅಷ್ಟು ಬೆಲೆನೂ ಇಲ್ದೇನೆ ಎಲ್ಲರನ್ನ ಸಾಯಿಸಾಕ್ತಿದ್ರು. ಇವರು ಸಾಯಿಸ್ತಾರೆ, ಇವ್ರು ಅವ್ರನ್ನ ಸಾಯಿಸ್ತಿದ್ರು, ಒಬ್ರಿಗೊಬ್ರು ಕಚ್ಚಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿ ವಿಶ್ವಸಂಸ್ಥೆ ಶುರುವಾಗಿ ಎಲ್ರಿಗೂ ಈ ತರ ಇರಿ ಅಂತ ಒಂದು ಗೈಡ್ ಲೈನ್ಸ್ ಕೊಡ್ತು. ಅದನ್ನ ಸ್ಟಾರ್ಟಿಂಗ್ ಕೊಟ್ಟಿದ್ದೇನೆ. UDHR, ವೆರಿ ವೆರಿ ಇಂಪಾರ್ಟೆಂಟ್. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಅದ್ರ ಲಕ್ಷಣ ಏನು, ಇದ್ರಲ್ಲಿ ಏನಿದೆ, UDHR ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಈ ಕ್ವಶನ್ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನೆಲ್ಲ ನೋಡಿ 1948 ಹತ್ತರಲ್ಲಿ UDHR ಬಂತು. ಈ ದಿನನ ಏನಂತ ಕರಿತೀವಿ ನಾವು, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಗಳು ಅಂತ ಕರಿತೀವಿ, ಹ್ಯೂಮನ್ ರೈಟ್ಸ್ ಡೇ. ಇದು ಪ್ರಪಂಚಕ್ಕೆ ಸಿಕ್ಕ ಮ್ಯಾಗ್ನಾ ಕಾರ್ಡ್, ಅಂದರೆ ಮಹಾ ಒಪ್ಪಂದ. ನಿಮ್ ಜನರನ್ನ ಈ ತರ ನೀಟಾಗಿ ಪ್ರೀತಿನ ನೋಡ್ಕೊಳ್ಳಿ ಅಂತ ಒಂದು ಮಾರ್ಗದರ್ಶಿ ಕೊಡ್ತು. ಜಸ್ಟ್ ಮಾರ್ಗದರ್ಶಿ, ಇದು ಯಾರು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಸ್ಟಾರ್ಟಿಂಗು. Okay, now you are studying in law, right? You are not only going to serve only country.
you will be may have to serve the world, you should work as a world as a one entire world. You may be become judge of the Supreme Court, judge of the international court also. So you need to know all this. You will know if you become a judge of the Supreme Court or Indian court also. In the Supreme Court, what they will refer this UDHR. Based on this, while judgment, they will decide if any violation of any human rights. Accordingly, Supreme Court judge will take the action judgment. Okay, so this is very important whether you're going to be working in India or abroad. So entire world is same, entire world is going to be very small. So you need to know the international law. ಇದು ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ಜನರಿಗೆ ಏನೆಲ್ಲ ಕೊಡಬೇಕು, ತಮ್ಮ ಜನರಿಗೆ ಏನೇನು ಕೊಡಬೇಕು ಅನ್ನೋದನ್ನ ಹೇಳುತ್ತೆ ಅಂತ ಅಳತೆ ಮಾಡಿ ಒಂದು ಮಾಪನ್ನು ಇದು ಕೊಟ್ಟಿದೆ, ಅಂದ್ರೆ ಸ್ಕೆಚ್ ಕೊಡ್ತು. ಅಂದ್ರೆ UDHR ಇದೆಯಲ್ಲ, ಇದೇನಂದ್ರೆ ಎಲ್ರಿಗೂ ಯಾವ ತರ ಜನರನ್ನ ಹೆಂಗ್ ನೋಡ್ಕೋಬೇಕು ಅಂತ ಕೊಡ್ತು. ಇದೇನು ಅಷ್ಟೊಂದು ಸೀರಿಯಸ್ ತಗೊಂಡಿರ್ಲಿಲ್ಲ. ಸೊ ಅದರಿಂದ ಏನ್ ಮಾಡ್ತು, ನೆಕ್ಸ್ಟ್ ಒಂದು ಅಗ್ರಿಮೆಂಟ್ ತರ ಒಪ್ಪಂದ ಮಾಡಿಸ್ಕೊಳ್ತು. ಇದಾದ್ಮೇಲೆ ಅದನ್ನೇ ICCPR ICSCR ಅಂತ ಬಂತು. ನೆಕ್ಸ್ಟ್ ಇದರಿಂದನೇ ಕಂಟ್ರಿಗಳೆಲ್ಲ ಏನ್ ಮಾಡ್ದು, ಸಂವಿಧಾನ ಮಾಡ್ಕೊಂಡು, ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡು. ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ಅದು 1947 ನಮಗೆ ಫ್ರೀಡಮ್ ಸಿಗ್ತಾರೆ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಎಲ್ಲ ಬರ್ದ್ರಲ್ಲ ಅದೆಲ್ಲ ಅಂಬೇಡ್ಕರ್ ಅದೆಲ್ಲ ಇದನ್ನೇ ಈ ಬೇಸಿಸ್ ಮೇಲೆ ತಗೊಂಡಿದ್ದು. UDHR ಈ ಬೇಸಿಸ್ ಮೇಲೆ ತಗೊಂಡಿದ್ದು, ಸ್ಕೆಚ್ ಮೇಲೆ ತಗೊಂಡಿದ್ದು. ಅದನ್ನೇ ಭಾಗ 3, ಪಾರ್ಟ್ 3, ಪಾರ್ಟ್ 4. ಪಾರ್ಟ್ 3 ಹ್ಯೂಮನ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಬಂತು. ನೆಕ್ಸ್ಟ್ DPSP ಅದೇ ಪಾರ್ಟ್ 2, ಪಾರ್ಟ್ 3. ಇದನ್ನ ಪಾರ್ಟ್ 3, 4 ಇದೆ. ಮನುಷ್ಯ ಅಂದ್ರೆ ಬರೀ ಸರ್ಕಾರದ ಗುಲಾಮ ಅಲ್ಲ, ಅವನಿಗೆ ಯಾರು ಕಿತ್ಕೊಳ್ಳಲಾರದ ಹಕ್ಕುಗಳಿದೆ ಅಂತ ಹೇಳ್ತಿದ್ದು UDHR. ನೆಕ್ಸ್ಟ್ ಏನ್ ಲಕ್ಷಣ ಇದೆ, ಸಾರ್ವತ್ರಿಕ. ಇಟ್ ವಿಲ್ ಅಪ್ಲೈ ಫಾರ್ ದ ಎಂಟೈರ್ ವರ್ಲ್ಡ್, ಎನಿವೇರ್, ವಿತೌಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಕ್ಯಾಸ್ಟ್, ದೇರ್ ಜೆಂಡರ್. ಅವಿಭಾಜ್ಯ ಅಂಗ. ಇದರಲ್ಲಿರೋ ಎಲ್ಲಾ ಹಕ್ಕುಗಳು ಅವಿಭಾಜ್ಯ ಅಂಗ. ರಾಜಕೀಯ ಹಕ್ಕು, ಆರ್ಥಿಕ ಹಕ್ಕು, ಮಾತಾಡೋಕೆ ಎಲ್ಲಾ ಹಕ್ಕು ಬೇಕು. ಇದನ್ನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ನೈಸರ್ಗಿಕ ಕಾರಣ. ಈ ಹಕ್ಕನ್ನ ಪ್ರಕೃತಿಯಿಂದನೇ ಸಿಕ್ಕಿರೋದು ಇದು. ದ ಪ್ರೂವ್ಡ್ ಕಂಟೆಂಟ್ ಅಂಡ್ ಪ್ರಾವಿಷನ್ಸ್ ಏನೇನಿದೆ ಇದರಲ್ಲಿ ಅಂತ ಒಟ್ಟು 30 ಆರ್ಟಿಕಲ್ಸ್ ಇದೆ. ಮೊದಲನೇ ತಲೆಮಾರು ಅಂದ್ರೆ ಎಲ್ಲಾ ಮನುಷ್ಯರು ಸ್ವತಂತ್ರವಾಗಿ ಹುಟ್ಟುತ್ತಾರೆ, ಎಲ್ರಿಗೂ ಸಮಾನರು, ಅಣ್ಣ ತಮ್ಮದಿರಂತೆ ಇರಬೇಕು ಅಂತ ಆರ್ಟಿಕಲ್ ಫಸ್ಟ್ ಹೇಳುತ್ತೆ. ಕೋರ್ ಪ್ರಿನ್ಸಿಪಲ್ ಆರ್ಟಿಕಲ್ 1 to 2 ಹೇಳುತ್ತೆ. ಜಾತಿ, ಧರ್ಮ, ಭಾಷೆ, ಗಂಡು ಹೆಣ್ಣು ಎಂಬ ಯಾವ ತಾರತಮ್ಯನಿಲ್ಲದೆ ಎಲ್ರಿಗೂ ಹಕ್ಕು ಸಿಗುತ್ತೆ ಅಂತ ಇದು ಹೇಳುತ್ತೆ. ನೆಕ್ಸ್ಟ್ ಪಾರ್ಟ್ 2 ಏನ್ ಹೇಳುತ್ತೆ, ಇದು ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ ಇದು ಫಸ್ಟ್ ಜನರೇಷನ್ ರೈಟ್ಸ್, ಮೀನ್ಸ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಹೇಳೋದು ನಮ್ಮ ಕಂಟ್ರಿ ಏನು ಅವ್ರಿಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳ್ತಿದ್ದು. ಅದನ್ನ ಇದು ರೈಟ್ಸ್ ಕೊಡಿ ಅವ್ರಿಗೆ ಅಂತ ಹೇಳುತ್ತೆ. ಮೀನ್ಸ್ ನಾವು ಹೇಳಿದ್ವಿ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅದೇ ತರ ಇದು. ಇದರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು ನಾವು. ನೀವು ಏನು ಕೊಡದೇ ಇರ್ಬೇಕು, ಅವನ್ನ ಫ್ರೀಯಾಗಿ ಬಿಟ್ಬಿಡಿ, ಹಿಂಸೆ ಮಾಡಬೇಡಿ, ಬದುಕೋಕ್ ಕೊಡಿ, ಯಾರು ಗುಲಾಮರನ್ನಾಗಿ ಮಾಡಬೇಡಿ, ಚಿತ್ರಹಿಂಸೆ ಕೊಡ್ಬೇಡಿ, ಕಾನೂನು ಎಲ್ಲ ಸಮಾನತೆಯಾಗಿ ನೋಡಿ, ಹಕ್ಕುನ ಕಿತ್ಕೋಬೇಡಿ, ಯಾರಿಗೂ ಸ್ವೇಚ್ಛಾಚಾರ ಸುಖ ಸುಮ್ಮನೆ ಅರೆಸ್ಟ್ ಮಾಡಬೇಡಿ. ತಪ್ಪು ಸಾಬೀತಾಗವರಿಗೂ ದರ್ಶನ ಅರೆಸ್ಟ್ ಅವನು ನಿರಪರಾಧಿನೇ ಆಗಿರ್ತಾನೆ. ನಿಷ್ಪಕ್ಷಪಾತ ವಿಚಾರಣೆ ನಡೆಸಬೇಕು, ಆಡಿಯಾಟ್ರಂ ಪಾಠವೆಲ್ಲ ಮಾಡಬೇಕು. ಮನುಷ್ಯನ ಖಾಸಗಿತನ ಮನೆ ಲೆಟರ್ಗಳಿಗೆ ಮೂಗ್ ತೋರಿಸಬಾರ್ದು. ದೇಶಗಳಿಗೆ ಎಲ್ಲಿ ಬೇಕಾದ್ರೂ ಓಡಾಡೋಕ್ ಕೊಡ್ಬೇಕು. ಸ್ವಂತ ದೇಶದಲ್ಲಿ ಹಿಂಸೆ ಆದ್ರೆ ಬೇರೆ ದೇಶದಲ್ಲಿ ಆಶ್ರಯ ಪಡೆಯೋಕ್ಕೂ. ವಿಜಯ್ ಮಲ್ಯ ಓಡೋಗಿದ್ದಾನಲ್ಲ ಆತರ. ಅಸೈಲಂ ಆರ್ಟಿಕಲ್ 15 ಪ್ರತಿಯೊಬ್ಬರಿಗೂ ಒಂದು ದೇಶದ ಪ್ರಜೆ ಆಗೋ ಹಕ್ಕೈತೆ. ಮದುವೆ ಆಗೋಕ್ಕೂ ವೆರಿ ಇಂಪಾರ್ಟೆಂಟ್. ಮತ್ತೆ ಸಂಸಾರ ಮಾಡೋ ಹಕ್ಕಿದೆ ಆರ್ಟಿಕಲ್ 16 ಅಲ್ಲಿ. ಆರ್ಟಿಕಲ್ 17 ಅಲ್ಲಿ ಆಸ್ತಿ ಮಾಡೋ ಹಕ್ಕಿದೆ. ಇಷ್ಟ ಬಂದ ದೇವ್ರನ್ನ ಪೂಜೆ ಮಾಡಬಹುದು. ಈ ದೇವ್ರನ್ನೇ ಮಾಡ್ಬೇಕು ಅಂತ ಇಲ್ಲ. ಇದು ಎಲ್ಲ ಅಪ್ಲೈ ಎಲ್ಲಾ ಕಂಟ್ರಿಗೂ ಅಪ್ಲೈ ಆಗುತ್ತಿದ್ದು, ಒಂದೇ ಕಂಟ್ರಿಗೆ ಅಂತಲ್ಲ. ಎನಿ ಕಂಟ್ರಿ, ಆಲ್ ಪೀಪಲ್ ವಿಲ್ ಗೆಟ್ ಆಲ್ ದಿಸ್ ರೈಟ್ಸ್. ಆರ್ಟಿಕಲ್ 19 ಅಲ್ಲಿ ಫ್ರೀಯಾಗಿ ಮಾತಾಡೋಕು, ಅಭಿಪ್ರಾಯ ಹಂಚ್ಕೊಳಕು, ನಿಮ್ಮನೆ ಏನಾಯ್ತು, ಅಡ್ಗೆ ಏನ್ ಮಾಡ್ರು, ಅವ್ರ ಮನೆ ಅಡ್ಗೆ ಏನ್ ಮಾಡ್ರು ಅಂತ ಶೇರ್ ಮಾಡ್ಕೋಬಹುದು. ಓಕೆ, ಶಾಂತಿಯುತ ಸಭೆ ಸೇರುವಕ್ಕು, ಮತ್ತೆ ಗ್ಯಾಂಗ್ ಮಾಡ್ಕೊಳ್ಳೋಕು, ಫ್ರೆಂಡ್ಸ್ ಎಲ್ಲ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕುವ ಮತ್ತು ಸರ್ಕಾರದಲ್ಲಿ ಭಾಗವಹಿಸುವ ಹಕ್ಕು. ಗೊತ್ತಾ, ಇದೆಲ್ಲ ಹಕ್ಕುಗಳನ್ನ ಪಾರ್ಟ್ 2 ನಲ್ಲಿ ಹೇಳಿದ. ನೆಕ್ಸ್ಟ್ ಪಾರ್ಟ್ 3 ಎರಡನೇ ತಲೆಮಾರು. ಮೀನ್ಸ್ ಸುಮ್ನೆ ಅಕ್ಕಿದೆ ಅಂತ ಊಟ ಮಾಡೋ, ಇದು ಆರಾಮಾಗಿರೋ, ವೋಟ್ ಹಾಕು ಅಂತ ಹೇಳ್ಬಿಟ್ರೆ ತಿನ್ನೋದು ಊಟ ಬೇಕಲ್ವಾ, ಅದನ್ನೇ ನೆಕ್ಸ್ಟ್ ಜನರೇಷನ್ ಅಡಾಪ್ಟ್ ಮಾಡಿದ್ರು. ಸಾಮಾಜಿಕ ಭದ್ರತೆ ಹಕ್ಕು, ಕೆಲಸ ಮಾಡೋ ಹಕ್ಕು, ಸಮಾನ ವೇತನ ಇಸ್ಕೊಳ್ಳೋಕು, ಕಾರ್ಮಿಕ ಸಂಘ ಎಲ್ಲ ಬಂದು ಕೆಲಸ ರಕ್ಷಣೆ ಎಲ್ಲ ಕೊಟ್ಟಿದ್ದೆ ಇಲ್ಲಿಂದ ಶುರುವಾಗಿದ್ದು. ಕೆಲಸದ ಮಧ್ಯೆ ರೆಸ್ಟ್ ತಗೊಳಕು, ರಜೆ ತಗೊಳಕು, ಬದುಕೋಕು, ಕನಿಷ್ಠ ವೇತನ ಬೇಕು, ಊಟ ಕೊಡ್ಬೇಕು, ಗವರ್ಮೆಂಟ್ ಎಲ್ಲ ಕೊಡ್ಬೇಕು ಇದನ್ನ. ಗವರ್ಮೆಂಟ್ ಶುಡ್ ಪ್ರೊವೈಡ್ ಆಲ್ ದಿಸ್. ಆರ್ಟಿಕಲ್ 25 ಹಾಸ್ಪಿಟ್ಲ್ ಕೊಡ್ಬೇಕು, ಉಚಿತ ಮತ್ತೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕು ಫ್ರೀಯಾಗಿ ಅಂತ
ಅಂತ ನಮ್ ರೈಟ್ ಟು ಎಜುಕೇಶನ್ ಅಂತ ಹೇಳಪ್ಪ ಐತಲ್ಲ ಆ ತರ. ಅನುಚ್ಛೇದ 27 ಅಲ್ಲಿ ಕಲೆ, ಸಂಸ್ಕೃತಿ, ವಿಜ್ಞಾನದ ಲಾಭ ಪಡೆಯೋಕ್ಕೂ ಮಕ್ಕಳಿಗೆ ಫ್ರೀ ಬಿಸಿ ಊಟ, ಓದೋದು ಎಲ್ಲ ಸಿಕ್ತಲ್ಲ ಆ ತರ. ಮತ್ತೆ ಇದಕ್ಕೆ ದೇರ್ ಆರ್ ಡ್ಯೂಟೀಸ್, ಈ ಹಕ್ಕುಗಳು ಸಿಗೋ ತರ ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಹಕ್ಕು ಸಿಗ್ತದೆ ಅಂತ ಬೇರೆಯವ್ರಿಗೆ ತೊಂದರೆ ಆಗೋ ತರ ಇರಬಾರ್ದು. ಆರ್ಟಿಕಲ್ 30 ಈ ಘೋಷಣೆಯನ್ನು ಉಪಯೋಗಿಸಿಕೊಂಡು ಬೇರೆಯವ್ರ ಹಕ್ಕನ್ನ ಕಿತ್ಕೊಳ್ಳೋ ತರ ಇರಬಾರ್ದು. ಬರೀ ಹಕ್ಕುಗಳಷ್ಟು, ನಮ್ಮ ಸಮಾಜದ ಬಗ್ಗೆ ಕರ್ತವ್ಯನೂ ಇದೆ. ನಮ್ಮ ಹಕ್ಕುಗಳು ಚಲಾಯಿಸಿ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಈ ಘೋಷಣೆ ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಆರ್ಟಿಕಲ್ 30 ಹೇಳುತ್ತೆ. ಇದರಿಂದ ಏನೇನು ಆಯ್ತು ಅಂತಂದ್ರೆ 1949 ಅಲ್ಲಿ ಇದು ಪಾಸ್ ಆದಾಗ ಬರೀ ಇದು ಘೋಷಣೆ ಆಗಿತ್ತು, ಜಸ್ಟ್ ಯಾರೋ ಬಂದ ಹೇಳ್ಬಿಟ್ಟು ಅದು ಅಷ್ಟೇ ಇತ್ತು. ಇವಾಗ ಅದು ಕಾನೂನ್ ತರ ಆಗೋಗ್ಬಿಟ್ಟಿದೆ, ಒಂದು ಬುದ್ಧಿಮತ್ತರ ಆಗೋಯ್ತು. ಈಗ ಯಾವ ತರ ಆಗಿದೆ ಅಂದ್ರೆ ರೂಢಿಗತ ಕಾನೂನು ಆಗುತ್ತೆ. ವರ್ಷ ಕಳೀತಾ ಎಲ್ಲರಿಗೂ ಕಾನೂನ್ ತರ ಫಾಲೋ ಮಾಡೋಕೆ ಶುರುವಾಗಿದ್ದಾರೆ. ರೂಢಿಗತ ಗೌರವಿಸ್ತಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡೋಣ ಅಂತ ಹೇಳಿ ICCPR ಮತ್ತೆ ICSCR ಒಪ್ಪಂದಗಳನ್ನ ಮಾಡಿಸ್ಕೊಂಡ್ರು. ಇದೇನೆ ಪಾರ್ಟ್ 2 ಹೇಳಿದ್ನಲ್ಲ, ಅದೇ ಪಾರ್ಟ್ 1 ಇದು ಪಾರ್ಟ್ 2, ಇದು ಪಾರ್ಟ್ 3 ಸಪ್ರೇಟ್ ಆಗಿ ಒಪ್ಪಂದ ಮಾಡಿಸ್ಕೊಂಡ್ರು. ರೂಲ್ಸ್ ತರ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಓದಿದ್ವಲ್ಲ ಅದನ್ನೇ ಸಪರೇಟ್ ಆಗಿ ಮಾಡೋದ್ರ ಈ ತರ ಸ್ಟ್ರಿಕ್ಟ್ ಆಗಿ. ಭಾರತದ ಪ್ರಭಾವ, ಅದೇ ತೀರ್ಪು ತಗೋಬೇಕಾದ್ರೆ UDHR ನ ಒಂದು ಪ್ರಭಾವ ನೋಡುತ್ತೆ. ಇದು ನೆಗೆಟಿವ್ ರೈಟ್ಸ್, ದಿಸ್ ಇಸ್ ಪಾಸಿಟಿವ್ ರೈಟ್ಸ್, ದಿಸ್ ಇಸ್ ನೆಗೆಟಿವ್ ರೈಟ್ಸ್. ಅಂದ್ರೆ ಜನರಿಗೆ ಏನು ತೊಂದರೆ ಕೊಡ್ಬಿಡಿ, ಬಿಟ್ಬಿಡಿ ಅವ್ರನ್ನ. ಇದು ಜನರಿಗೆ ತೊಂದರೆ ಕೊಡಿ ಅಂತಲ್ಲ, ಜನರಿಗೆ ಫೆಸಿಲಿಟಿ ಕೊಡಿ, ಊಟ ಕೊಡಿ, ಬಟ್ಟೆ ಕೊಡಿ, ಅವ್ರಿಗೂ ಗಣಿತದಿಂದ ಬದುಕುವ ಸ್ಯಾಲರಿ ಕೊಡಿ ಅಂತ. ಮೇನಕಾ ಗಾಂಧಿ ಕೇಸ್ ಲಾಗಳಿದಾವೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಯೂನಿಟ್ 2 ಕ್ವಶನ್ ನಂಬರ್ 3.